ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ಶೈಜ, ನೀವು ನೋಡ್ತಾ ಇದ್ದೀರಾ JBM TV. ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ಇರ್ತಕ್ಕಂಥ ಕಾರ್ಯ ಸ್ಪಷ್ಟ ನುಡಿ ದಿಟ್ಟ ನಡೆ, ನೇರ ಮಾತು, ನಿರಂತರ ಚಲನೆ. ಪ್ರೊಫೆಸರ್ PL ಮಿಸಾಳೆ ಶಿಕ್ಷಣ ಶಾಸ್ತ್ರ ಉಪನ್ಯಾಸಕರು. ಶಿವಾಜಿ ಮಹಾರಾಜರ ಜನ್ಮದಿನದ ಅಂಗವಾಗಿ ಅವರ ವಿಶೇಷತೆಗಳನ್ನು ತಿಳಿದುಕೊಳ್ಳಲು ಅವರಿಗೆ ನಾವು ಇಲ್ಲಿ ಕಾರ್ಯಕ್ರಮದಲ್ಲಿ ಸ್ವಾಗತ ಬಯಸ್ತಾ ಇದ್ದೇನೆ. ಸರ್, ತಮಗೆ ಈ ಕಾರ್ಯಕ್ರಮದಲ್ಲಿ ತುಂಬ ಹೃದಯದ ಸ್ವಾಗತ ಬಯಸ್ತಾ ಇದ್ದೇನೆ. ಪ್ರಮುಖವಾಗಿ ಪ್ರಶ್ನೆ ಏನು ಅಂತಂದರೆ, ಶಿವಾಜಿ ಮಹಾರಾಜರು ಹೆಚ್ಚಾಗಿ ಏನೈತಿ ಮಹಾರಾಷ್ಟ್ರದ ಒಂದು ಮಹಾರಾಜರು ಅನ್ನುವಂಥದ್ದು ಏನೈತಿ ಎಲ್ಲರಿಗೂ ಗೊತ್ತಿದ್ದಂಥ ಮಾತು. ಆದರೆ ಅವರು ಮೂಲತಃ ಕನ್ನಡ ನಾಡಿನವರು, ಕನ್ನಡಿಗರು ಅನ್ನುವಂಥದ್ದು ಈಗಾಗ ಇತ್ತಿತ್ತಲಾಗಿ ನಾವು ಕೆಲವೊಂದು ವಿಶ್ಲೇಷಣೆಯಿಂದ ಕಂಡು ಬರ್ತಾ ಇದೆ. ಅದು ಯಾವ ರೀತಿಯಾಗಿ ಅವರು ಕನ್ನಡಿಗರು? ಎಲ್ಲರಿಗೂ ನಮಸ್ಕಾರ. ಬಸವ ಜಯಂತಿ ಹಾಗೂ ಶಿವಾಜಿ ಮಹಾರಾಜರ ಜಯಂತಿಯ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ. ಶಿವಾಜಿ ಮಹಾರಾಜರು ಮೂಲತಃ ಕನ್ನಡಿಗರೇ? ಇದು ಪ್ರಶ್ನೆ. ಹೌದು, ಮಹಾರಾಷ್ಟ್ರದ ಶ್ರೇಷ್ಠ ಇತಿಹಾಸಕಾರ ಮತ್ತು ಸಂಶೋಧಕ ರಾಮಚಂದ್ರ ಡೇರೆಯವರು ಇದನ್ನು ಪ್ರತಿಪಾದಿಸಿದ್ದಾರೆ. ಏನು ಅಂತಂದರೆ, ಶಿವಾಜಿ ಮಹಾರಾಜರ ಮೂಲ ವಂಶಸ್ಥರು, ಅವರ ಅಜ್ಜ ಮುತ್ತಜ್ಜರ ಕಾಲಕ್ಕೆ ಅವರೆಲ್ಲ ಕನ್ನಡಿಗರಾಗಿದ್ದರು. ಗದಗ ಜಿಲ್ಲೆಯ ಸೊರಟೂರು ಅವರ ಮೂಲ ಊರು. ಆನಂತರ ಅವರು ಕಾಲಾಂತರದೊಳಗೆ ಉತ್ತರದ ಕಡೆಗೆ, ಅಂದರೆ ಮಹಾರಾಷ್ಟ್ರದ ಕಡೆಗೆ ಅವರು ವಲಸೆ ಹೋಗಿದ್ದಾರೆ ಅನ್ನೋದನ್ನು ಎಲ್ಲ ಸಂಶೋಧಕರು ಇದನ್ನು ಒಪ್ಪಿದ್ದಾರೆ. ಆದ್ದರಿಂದ ಅವರು ಕನ್ನಡಿಗರು ಮೊದಲನೇದು. ಎರಡನೇದಾಗಿ, ಅಮೋಘ ವರ್ಷ ನೃಪತುಂಗನ ಕಾಲಕ್ಕೆ ಕನ್ನಡ ನಾಡು ಕಾವೇರಿಯಿಂದ ಗೋದಾವರಿವರೆಗೆ ಇತ್ತು ಅಂಥೇಳಿ ಶ್ರೀ ವಿಜಯ ಹೇಳ್ತಾನೆ. ಕಾವೇರಿಯಿಂದ ಮಾ ಗೋದಾವರಿವರ ಮಿರ್ಪನಾಡದ ಕನ್ನಡದೋಳ್. ಹೀಗಿರುವಾಗ ಅವರು ಸ್ವಾಭಾವಿಕವಾಗಿ ಕನ್ನಡಿಗರೇ, ಇಲ್ಲಿದ್ದರೂ ಕನ್ನಡಿಗರೇ, ಮಹಾರಾಷ್ಟ್ರದೊಳಗಿದ್ದರೂ ಕನ್ನಡಿಗರೇ ಅನ್ನೋ ಮಾತು. ಆದರೆ ಇಲ್ಲಿ ವಿಷಯ ಏನು ಅಂತಂದರೆ, ನಾವು ಮಹಾರಾಷ್ಟ್ರದ ಮಹಾರಾಜರು ಛತ್ರಪತಿ ಶಿವಾಜಿ ಮಹಾರಾಜ್ ಅಂತೇಳಿ, ಆದರೆ ಮೂಲತಃ ಏನೈತಿ ಅವರು ಕನ್ನಡಿಗರಾಗಿದ್ದರು ಅನ್ನುವಂಥದ್ದು ಏನೈತಿ ಇತ್ತಿತ್ತಾಗಿ, ಅಂದರೆ ಸಂಶೋಧನೆ ಮಾಡ್ತಾ ಮಾಡ್ತಾ ಹೋದಾಗ ಏನೈತಿ ತಿಳಿದು ಬಂದ ಶಿವಾಜಿ ಮಹಾರಾಜರೇನು ಮೂಲತಃ ಕನ್ನಡಿಗರು ಅನ್ನುವಂಥದ್ದು. ಹೌದು. ಶಿವಾಜಿ ಮಹಾರಾಜರ ಬಗ್ಗೆ ತಮ್ಮ ಅಭಿಪ್ರಾಯವೇನು? ನನ್ನ ಅಭಿಪ್ರಾಯ ಹೇಳಬೇಕು ಅಂತಂದರೆ, ನಾನು ತುಂಬ ಸಣ್ಣವ, ಬಹಳ ದೊಡ್ಡವರು ಹೇಳಿದಂಥ ಅಭಿಪ್ರಾಯಗಳನ್ನು ನಾನು ಇಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಶಿವಾಜಿ ಮಹಾರಾಜರ ಗುರುಗಳಾದಂಥ ಸಮರ್ಥ ರಾಮದಾಸರು ತಮ್ಮ ಶಿಷ್ಯನ ಬಗ್ಗೆ ಹೇಳ್ತಾರೆ, ಶಿವಾಜಿ ಮಹಾರಾಜರಂದ್ರೆ ಆಚಾರಶೀಲ, ವಿಚಾರಶೀಲ, ನ್ಯಾಯಶೀಲ, ಧರ್ಮಶೀಲ, ಸರ್ವಜ್ಞ ಸುಶೀಲ, ರೈತೇಚ ರಾಜ, ಯಶವಂತ, ಕೀರ್ತಿವಂತ, ವರದವಂತ, ಸಾಮರ್ಥ್ಯವಂತ, ಪುಣ್ಯವಂತ, ನೀತಿವಂತ, ಜಾಣತಾ ರಾಜ ಅಂಥೇಳಿ ಸಮರ್ಥ ರಾಮದಾಸರು ಹೇಳ್ತಾರೆ. ಇನ್ನು ಔರಂಗಜೇಬನ ಇತಿಹಾಸಕಾರ ಕಾಫಿ ಖಾನ್ ಅಂತ ಆಗಿ ಹೋಗಿದ್ದಾರೆ ಶಬೀರ್ ಅವರು. ಆ ಕಾಫಿ ಖಾನ್ ಏನು ಹೇಳ್ತಾನೆ ಅಂತಂದರೆ, ಸೈನಿಕರು ದಾಳಿಗೆ ಹೋದ ಕಡೆಗೆ ಮಸೀದಿಗಾಗಲಿ, ಕುರಾನ್ ಗ್ರಂಥಕ್ಕಾಗಲಿ, ಮುಸ್ಲಿಂ ಮಹಿಳೆಯರು ಮಕ್ಕಳಿಗಾಗಲಿ ಯಾರೂ ತೊಂದರೆ ಮಾಡುವಂತಿಲ್ಲ. ಕುರಾನ್ ಸಿಕ್ಕರೆ ಅದಕ್ಕೆ ಯೋಗ್ಯ ಗೌರವ ಸಲ್ಲಿಸಿ ಮುಸ್ಲಿಂ ಮೌಲ್ವಿಗಳಿಗೆ ಒಪ್ಪಿಸಬೇಕು. ಇದು ಶಿವಾಜಿ ರಾಜನ ಫರ್ಮಾನ್ ಅಂಥೇಳಿ ಕಾಫಿ ಖಾನ್ ಬರಿತಾನ್ರಿ. ಅಂದರೆ ಶಿವಾಜಿ ಮಹಾರಾಜರ ಬಗ್ಗೆ ಎಷ್ಟು ಗೌರವದಿಂದ ಬರಿತಾನೆ ನೋಡ್ರಿ ಅವು ಕಾಫಿ ಖಾನ್. ಆನಂತರ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ತಮ್ಮ ಅಭಿಪ್ರಾಯ, ಶಿವಾಜಿಗಿಂತ ದೊಡ್ಡ ನಾಯಕ, ದೊಡ್ಡ ಸಂತ, ದೊಡ್ಡ ದೇಶಭಕ್ತ ಹಾಗೂ ದೊಡ್ಡ ರಾಜ ಯಾರಾದರೂ ಇದ್ದಾರೆಯೇ? ಹುಟ್ಟು ನಾಯಕನ ಎಲ್ಲ ಗುಣಗಳಿರುವ ಆದರ್ಶ ಪುತ್ರನಿವನು ಶಿವಾಜಿ ಮಹಾರಾಜರು. ನಮ್ಮ ಸ್ವಾತಂತ್ರ್ಯ ಹೋರಾಟಕ್ಕೆ ಅವರು ಪ್ರೇರಣೆ ಅನ್ನುವಂಥ ಮಾತು ವಿವೇಕಾನಂದರು ಹೇಳ್ತಾರೆ. ಇನ್ನು ಕೊನೆಯದಾಗಿ ಒಂದು ಮಾತು ಹೇಳ್ತೇನೆ, ಯಾರ ಬಗ್ಗೆ? ಶಿವಾಜಿ ಮಹಾರಾಜರ ಬಗ್ಗೆ ಬಾದಶಾಹ ಔರಂಗಜೇಬರೇ ಏನು ಹೇಳ್ಯಾರ ನೋಡ್ರಿಲ್ಲೇ. ಅವ್ರು ಅಂತಾರೆ, ಶಿವಾಜಿ ಮಹಾರಾಜರು ತೀರ್ಕೊಂಡು ಸುದ್ದಿ ಒಬ್ಬ ಬಂದು ಮಂತ್ರಿ ಹೇಳ್ತಾನಂತ್ರಿ ಅವರಿಗೆ, ಔರಂಗಜೇಬರಿಗೆ. ಆವಾಗ ಅವರೇನು ಪ್ರತಿಕ್ರಿಯೆ ಏನಿತ್ತು ಶಿವಾಜಿ ಮಹಾರಾಜರ ಬಗ್ಗೆ? ಅವರಂತಾರೆ, ಔರಂಗಜೇಬ ಬಾದಶಾಹರು ಹೇಳ್ತಾರೆ, ಯೇ ಖುದಾ ಜನ್ನತ್ ಕೆ ದರ್ವಾಜೆ ಖುಲೆ ರಖನಾ ಮೇರೆ ಪರವರ್ದಿಗಾರ್, ಕ್ಯೂಂಕಿ माँ बहन को इज्जत करने वाला एक शेर तुम्हारे पास आ रहा है. ಅಂತಂದರೆ
ಸ್ವರ್ಗದ ಬಾಗಿಲನ್ನು ಏನೈತಿ ಪರಮಾತ್ಮ ಔರಂಗಜೇಬ್ ಏನು ಹೇಳ್ತಾರಂತಂದ್ರೆ ಸ್ವರ್ಗದ ಬಾಗಿಲನ್ನು ತೆರೆದಿಡು ಶಿವಾಜಿ ಒಬ್ಬ ಮಹಾರಾಜ ಮಹಾನಾಯಕ ತಂದೆ ತಾಯಿ ಅಕ್ಕ ತಂಗಿಯರಿಗೆ ಗೌರವಿಸುವಂತ ಒಬ್ಬ ಮಹಾನಾಯಕ ಬರ್ತಾ ಇದ್ದಾನೆ ಅಂಥೇಳಿ ಔರಂಗಜೇಬ ಶಿವಾಜಿಯ ಮರಣದ ಸಮಯದಲ್ಲಿ ಆ ಸಂದೇಶವಾಹಕ ತಂದಾಗ ಏನೈತಿ ಈ ವಿಷಯ ಮಾತಾಡ್ತಾರೆ ಅನ್ನೋದು ತಾವು ಹೇಳ್ತಾ ಇದ್ದೀರಿ. ಇನ್ನು ಇನ್ನೊಂದು ಮಾತು, ವಿಯೆಟ್ನಾಂ ದೇಶದ ವಿದೇಶಾಂಗ ಮಂತ್ರಿ ಭಾರತಕ್ಕೆ ಭೇಟಿಗೆ ಬಂದಾಗ ದೆಹಲಿಯೊಳಗೆ ಅವರು ನಮ್ಮ ವಿದೇಶ ಮಂತ್ರಿಗೆ ಕೇಳ್ತಾರಂತೆ, ಇಲ್ಲಿ ಶಿವಾಜಿ ಮಹಾರಾಜರ ಸಮಾಧಿ ಎಲ್ಲಿದೆ? ಅದು ದೂರದ ರಾಯಗಢದಲ್ಲಿದೆ, ಮಹಾರಾಷ್ಟ್ರ. ಇಲ್ಲ, ನಾ ಅಲ್ಲಿ ಹೋಗಬೇಕು. ಅದಕ್ಕೆ ಬೇಕಾದಂಥ ವ್ಯವಸ್ಥೆ ಮಾಡಿದರು. ವಿಯೆಟ್ನಾಂ ವಿದೇಶ ಮಂತ್ರಿ ರಾಯಗಢಕ್ಕೆ ಬಂದು ಶಿವಾಜಿ ಮಹಾರಾಜರ ಸಮಾಧಿಗೆ ಹೋಗಿ ನಮಸ್ಕಾರ ಮಾಡಿ ಅಲ್ಲಿಯ ಮಣ್ಣನ್ನು ತಗೊಂಡು ತಮ್ಮ ಪಾಕೆಟ್ದೊಳಗೆ ಹಾಕೊಂಡ್ರಂತೆ. ಯಾಕೆ ಅಂತ ಕೇಳಿದಾಗ ಆ ಹೆಣ್ಮಗಳು ಹೇಳ್ತಾಳೆ, ಈ ಮಣ್ಣನ್ನು ತಗೊಂಡು ಹೋಗಿ ನಾನು ವಿಯೆಟ್ನಾಂ ಮಣ್ಣಿನೊಳಗೆ ಬೆರೆಸ್ತೇನೆ. ಮುಂದೊಂದು ಕಾಲದೊಳಗೆ ಶಿವಾಜಿ ಮಹಾರಾಜರಂಥ ಮಹಾನ್ ಹೋರಾಟಗಾರ ನಮ್ಮ ದೇಶದೊಳಗೂ ಹುಟ್ಟಲಿ, ಇನ್ನೊಮ್ಮೆ ವಿಯೆಟ್ನಾಂ ಪಾರತಂತ್ರಕ್ಕೆ ಒಳಗಾಗದಿರಲಿ ಅಂತ ಬೇಡ್ಕೋತಾಳಂತ್ರೆ ಆ ಹೆಣ್ಮಗಳು. ಇನ್ನು ನಾನು ಬಹಳ ಸಣ್ಣವ ಅವ್ರ ಬಗ್ಗೆ ಅಭಿಪ್ರಾಯ ಹೇಳೋದಕ್ಕೆ, ಇಂಥವರೇ ಎಲ್ಲ ಹೀಗೆ ಹೇಳಿದ್ದಾರೆ. ಇಲ್ಲ, ನಾವೇ ರೀತಿ ನಮ್ಮಿಂದ ಹುಟ್ಟಿಸ್ಕೊಳ್ಳೋ ಹೇಳುವಂಥದ್ದಲ್ಲ, ಅದ್ರ ಇತಿಹಾಸ ಹೇಳ್ತಾ ಇದೆ ಅನ್ನುವಂಥದ್ದು. ಯಾಕೆ ಇದರೊಳಗೆ ನೋಡ್ರಿ, ಈಗ ನುರಿತಂಥ ವ್ಯಕ್ತಿಗಳು ತಾವು ಇಲ್ಲಿ ಸಮಸ್ಯೆ ಏನು ಬರ್ತದೆ, ಈ ಸಮಸ್ಯೆ ಏನು ಬರ್ತದೆ ಅಂತಂದರೆ, ಶಿಕ್ಷಣಶಾಸ್ತ್ರದಲ್ಲಿ ಉಪನ್ಯಾಸಕರಿದ್ದವರಿಗೆ ಈ ರೀತಿ ಸಣ್ಣ ವ್ಯಕ್ತಿ ಅನ್ನಕ್ಕೆ ಬರೋಂಗಿಲ್ಲ. ಆದರೆ ಹೇಳಿದೆ ತಮ್ಮನ್ನು ತಾವು ರೀತಿ ಸಣ್ಣ ವ್ಯಕ್ತಿ ಅಂತ ಹೇಳಿ ಸಂಬೋಧಿಸ್ತೀರಿ. ಇರಲಿ, ಪರವಾಗಿಲ್ಲ. ಯಾಕಂತಂದರೆ ಈಗ ದೊಡ್ಡವ್ರ ಬಗ್ಗೆ ಮಾತಾಡುವಾಗ ಏನೈತೆ ನಮ್ಮನ್ನು ನಾವು ಏನೈತಿ ಸಣ್ಣವ್ರು ಅನ್ಕೋಬೇಕಾಗ್ತೈತಿ ಅನ್ನುವಂಥ ಮಾತು ಹೇಳ್ತಾ ಇದ್ದೀರಿ. ಆದರೆ ಬಾಲ್ಯದಲ್ಲಿ ಶಿವಾಜಿ ತಾಯಿಯವರು ಅವರಿಗೆ ಶಿಕ್ಷಣವನ್ನು ನೀಡಿದಂಥದ್ದು ಯಾವ ರೀತಿ ಅನ್ನುವಂಥದ್ದು, ಅಂದ್ರೆ ಶಿವಾಜಿಯವರ ಶಿಕ್ಷಣ. ಶಿವಾಜಿ ಮಹಾರಾಜರಿಗೆ ರಾಮಾಯಣ, ಮಹಾಭಾರತ, ವೇದ ಉಪನಿಷತ್ತುಗಳು, ಆಗಿನ ಕಾಲದ ಜನಪದ ಕಥೆಗಳು, ಮಹಾಯೋಧರ ಕಥೆಗಳು, ಭಾರತದ ಒಟ್ಟು ಇತಿಹಾಸವನ್ನು ಸ್ವತಃ ಜೀಜಾಮಾತಾ ಶಿವಾಜಿ ಮಹಾರಾಜರಿಗೆ ಹೇಳಿಕೊಡ್ತಾಳೆ. ಯಾಕಂದರೆ ಜೀಜಾಮಾತೆಯ ತಂದೆ, ಅವರ ಅಣ್ಣತಮ್ಮರು ಅವರೆಲ್ಲ ಬಹಳ ದೊಡ್ಡ ಹೋರಾಟಗಾರರೇ ಆಗಿದ್ದರು. ಹೀಗಾಗಿ ಶಿವಾಜಿ ಮಹಾರಾಜರಿಗೆ ಬೇಕಾದಂಥ ಸಾಮಾಜಿಕ, ಶೈಕ್ಷಣಿಕ, ಸಾಂಸ್ಕೃತಿಕ, ಆಧ್ಯಾತ್ಮಿಕ ಮತ್ತು ಹೋರಾಟದ ಎಲ್ಲ ಗುಣಗಳನ್ನು ಜೀಜಾಮಾತಾ ಬಾಲ್ಯಾವಸ್ಥೆಯಲ್ಲಿಯೇ ಕಲಿಸಿದಳು. ಜೊತೆಗೆ ಗುರುಗಳಾದಂಥ ದಾದಾಜಿ ಕೊಂಡದೇವರು, ಸಮರ್ಥ ರಾಮದಾಸರು, ಆನಂತರ ಸಂತ ತುಕಾರಾಮ್ ಮಹಾರಾಜರು, ಜಗದ್ಗುರು ತುಕಾರಾಮ್ ಮಹಾರಾಜರು ಅವರಿಗೆ ಬೇಕಾದಂಥ ಉತ್ತಮ ಸಂಸ್ಕಾರ, ಶಿಕ್ಷಣ ಇದನ್ನು ನೀಡಿದರು ಅನ್ನೋ ಮಾತನ್ನು ಮುಕ್ತವಾಗಿ ನಾವು ಹೇಳಬೇಕಾಗ್ತದೆ. ಮತ್ತು ಮಾರ್ಗದರ್ಶನ ಮಾಡಿದರು ಅಂತ. ಅಂದರೆ ಗುರು ಹಿರಿಯರ ಒಂದು ಮಾರ್ಗದರ್ಶನದಲ್ಲಿ ಹಾಗೂ ತಾಯಿಯ ಒಂದು ನಡೆನುಡಿಗಳಲ್ಲಿ ಬೆಳೆದಂಥ ವ್ಯಕ್ತಿತ್ವ ಶಿವಾಜಿ ಮಹಾರಾಜ. ಹೀಗಾಗಿ ಅವರ ಬಾಲ್ಯ ಮತ್ತು ಅವರ ಬಾಲ್ಯ ಕೂಡ ಈ ರೀತಿ ಮುಸ್ಲಿಂ ಮಹಾರಾಜರ ಒಂದು ಅದನ್ನ ಅಂದ್ರೆ ಅವ್ರ ತಾಯಿಯವರು ಮತ್ತು ಅವರಿಗೆ ಯಾವ ರೀತಿ ಕಲಿಸ್ತಾರೆ ಅಂತಂದ್ರೆ, ಆಗಿನ ಆದಿಲ್ ಶಾಹಿ ಮಹಾರಾಜರ ಒಂದು ನಡೆನುಡಿಯೊಳಗೆ ರೀತಿ ಅವರನ್ನು ಬೆಳೆಸಿರ್ತಾರೆ ಅನ್ನುವಂಥದ್ದು ಕೂಡ ಇಲ್ಲಿ ಉಲ್ಲೇಖ. ವಿಶೇಷವಾಗಿ ದಕ್ಷಿಣ ಭಾರತದೊಳಗೆ ಬಿಜಾಪುರದ ಆದಿಲ್ ಶಾಹಿ, ಹೈದರಾಬಾದ ನಿಜಾಮ್ ಶಾಹಿ, ಕಲಬುರ್ಗಿಯ ಬಹಮನ್ ಶಾಹಿ, ಈ ಎಲ್ಲ ಶಾಹಿಗಳ ಮಂಥನಗಳಲ್ಲಿ ಮರಾಠ ಸರದಾರರೇ ಇದ್ದರು ಅನ್ನೋದನ್ನು ನೀವು ಒಪ್ಪಬೇಕಾಗ್ತದೆ. ಯಾಕಂದರೆ ಶಿವಾಜಿ ಮಹಾರಾಜರ ತಂದೆ ಮತ್ತು ಅವರ ಅಜ್ಜ ಇವರೆಲ್ಲ ನಿಜಾಮ್ ಶಾಹಿಯೊಳಗೆ ಸೇನಾಪತಿಗಳಾಗಿ ಮತ್ತು ಬಿಜಾಪುರದ ಸೇನಾಪತಿಗಳಾಗಿ ಕೆಲಸ ಮಾಡಿದ್ದಾರೆ. ಶಿವಾಜಿ ಮಹಾರಾಜರು ತಮ್ಮ ಬಾಲ್ಯಾವಸ್ಥೆಯನ್ನು ಬಿಜಾಪುರದೊಳಗೂ ಕಳೆದಾರ. ಜೊತೆಗೆ ಇವರದೇ ಒಂದು ಶಾಖೆ ಬೆಂಗಳೂರು, ಆದಿಲ್ ಶಾಹಿಯ ಶಾಖೆ ಬೆಂಗಳೂರೊಳಗೆ ಶಹಾಜಿ ಮಹಾರಾಜರ ಅಧೀನದೊಳಗಿದ್ದಂಥ ಬೆಂಗಳೂರೊಳಗೆ ಅವರು ತಮ್ಮ ಬಾಲ್ಯವನ್ನು ಕಳೆದಿದ್ದಾರೆ. ಹೀಗಾಗಿ ಅಲ್ಲಿ ಹಿಂದೂ ಮುಸ್ಲಿಂ ಅನ್ನುವಂಥ ಇದನ್ನೇ ಬರುವುದಿಲ್ಲ. ಯಾಕಂತಂದರೆ ಈಗ ನೋಡ್ರಿ, ಟಿಪ್ಪು ಸುಲ್ತಾನ್ ಇದ್ರಾಗ ಏನೈತಿ ಪಂಡಿತ್ ಪೂರ್ಣಯ್ಯ ಅನ್ನುವಂಥವ್ರು ಏನೈತಿ ಪ್ರಮುಖ ಪಾತ್ರ, ಪ್ರಧಾನಮಂತ್ರಿಗಳಾಗಿದ್ರು. ಹಾಗೆ ಶಿವಾಜಿ ಮಹಾರಾಜರ ಇದ್ರಾಗ ಏನೈತಿ ಅನೇಕ ಮುಸ್ಲಿಂ ಮುಖಂಡರಿದ್ರು, ಸೇನಾಪತಿಗಳು ಏನೈತಿ ಹೆಚ್ಚಾಗಿ ರೀತಿ ಶಿವಾಜಿ ಮಹಾರಾಜರ ಇದ್ರಾಗ ಮುಸ್ಲಿಂ. ಶಿವಾಜಿ ಮಹಾರಾಜರ ತಂದೆ ಶಹಾಜಿ ಮಹಾರಾಜರು, ಅವರ ಖಾಸಾ ದೋಸ್ತ್ ಆದಿಲ್ ಶಾಹಿಯ ದೊಡ್ಡ ಸೇನಾಪತಿ ರಣದುಲ್ಲಾ ಖಾನ್ ಸಾಹೇಬ್ ಅಂತಾರವರು. ಅವ್ರ ಮಗನ ಅಂತ ಮೀರ್ ಜುಮಾ ಅಂತ ಹೇಳಿ ಅವನು ಕೂಡ ಶಿವಾಜಿ ಮಹಾರಾಜರ ಗೆಳೆಯನಾಗಿದ್ದ, ಬಾಲ್ಯದ ಗೆಳೆಯನಾಗಿದ್ದ. ಸಿದ್ದಿ ಇಬ್ರಾಹಿಂ ಅನ್ನುವಂಥವ್ರು ಅಂಗರಕ್ಷಕರಾಗಿದ್ದರು. ಹೌದು, ಅದೆಲ್ಲ ಹೇಳ್ತೀನಿ. ಅಂದ್ರೆ ಯಾವ ರೀತಿ ಈಗ ಯಾವ ರೀತಿಯಾಗಿ ವಿಷಯ ಬೆರೆದು ಬಿಟ್ಟೈತೆ ಅಂತಂದ್ರೆ, ಶಿವಾಜಿ ಅಂದ್ಕೂಳೆ ಒಂದು ಹಿಂದೂ ಜನಾಂಗಕ್ಕೆ ಸಂಬಂಧಪಟ್ಟಂಥ ವ್ಯಕ್ತಿ, ಟಿಪ್ಪು ಸುಲ್ತಾನ್ ಅಂತ ಅಂದ್ಕೂಳೆ ಒಂದು ಮುಸ್ಲಿಮರಿಗೆ ಸಂಬಂಧಪಟ್ಟಂಥ ವ್ಯಕ್ತಿ. ಆದರೆ ರಾಜ ಮಹಾರಾಜರ ಜಗಳ ಅವು ಬೇರೆನೇ ಇದ್ದವು.
ಅವು ಒಬ್ಬ ರಾಜ್ಯ ಏನೈತಿ ಇನ್ನೊಂದು ರಾಜ್ಯ ಏನೈತಿ ಕಬಳಿಸ್ಲಿಕ್ಕೆ ಅಥವಾ ಹಾಗೆ ಹೇಳಕ್ ಬರುದಿಲ್ರಿ. ಮುಸ್ಲಿಂ ರಾಜರ ಬಹಳ ಸೇನಾಪತಿಗಳು ಹಿಂದೂ ಒಳಗದಾರ. ಹೌದು. ಆಮೇಲೆ ಹಿಂದೂ ರಾಜರ ಸೇನಾಪತಿಗಳಾಗಿ ಮುಸ್ಲಿಮರು ಕೆಲಸ ಮಾಡಿದ್ದಾರೆ. ಅಲ್ಲಿ ಜಾತೀಯತೆ ಇದ್ದಿದ್ದಿಲ್ಲ. ಹೌದು. ಸೇನಾಪತಿಗಳು ರಾಜರ ಸಲುವಾಗಿ ಕೆಲಸ ಮಾಡ್ತಿದ್ರು, ರಾಜರು ರಾಜ್ಯವನ್ನು ಬೆಳೆಸುವ ಸಲುವಾಗಿ ಕೆಲಸ ಮಾಡ್ತಿದ್ರು. ಈಗ ಏನಾಗೈತಿ, ಯಾವ್ದು ಭಿನ್ನವಾಗಿಬಿಟ್ಟೈತಿ. ಅವರ ಬೇರೆ ನಾವು ಬೇರೆ ಇಲ್ಲ, ಒಂದು ರೀತಿಯಿಂದ ನಗೀನು ಬರ್ತೈತಿ. ಆದ್ರೆ ಜಗತ್ತು ಯಾವ ಕಡೆ ಹೊಂಟೈತಿ, ನಾವು ಇತಿಹಾಸವನ್ನು ಮರೆತು ಏನೈತಿ ಬೇರೆ ಕಡೆನೂ ಹೊಂಟು ಬಿಟ್ಟಿವಿ ಅನ್ನುವಂಥದ್ದು ನೋಡ್ರಿ ಎಷ್ಟೊಂದು. ಯಾಕಂದ್ರೆ ಅವಾಗ ಇಬ್ರಾಹಿಂ ಖಾನ್, ಸೂರಿ ಇವೆಲ್ಲ ಅಂಗರಕ್ಷಕರು, ಆಮೇಲೆ ಸೇನಾಧಿಪತಿಗಳು ಅವ್ರ ಇದ್ರಾಗ. ನಾನು ಮುಂದಿನ ನಂತರ ಶಿವಾಜಿ ಮಹಾರಾಜರ ಸಹಕಾರಿ ಯೋಧರು ಅಂತಂದ್ರೆ ಯೋಧರು ಇದ್ರು, ಮಹಾಯೋಧರು. ಅದರೊಳಗೆ ಸೇನಾಧಿಪತಿಗಳಿಗೆ ಏನೈತಿ ದಂಡೆತ್ತಿ ಹೋಗೋ ಸಲುವಾಗಿ ಪ್ರೇರಣೆ ಕೊಡ್ತಕ್ಕಂಥ ಮಹಾರಾಜ. ಅವರ ಯೋಧರು ಎಂತ ಅಂತಂದ್ರೆ ಸಹಕಾರಿಯಾಗಿದ್ರು ಅನ್ನುವಂಥದ್ದು. ಶಿವಾಜಿ ಮಹಾರಾಜರು ಬಾಲ್ಯಾವಸ್ಥೆಯೊಳಗೆ ಅಂದರೆ ಹೆಚ್ಚು ಕಡಿಮೆ 12ನೇ ವಯಸ್ಸಿನಿಂದ ತಮ್ಮದೇ ಆದಂಥ ಒಂದು ಸೇನಾ ತಂಡವನ್ನು ಕಟ್ತಾ ಬಂದರು. ಯುವ ಸೇನಾ ಪಡೆಯನ್ನು ಕಟ್ತಾ ಬಂದರು. ಹೆಚ್ಚು ಕಡಿಮೆ 16ನೇ ವಯಸ್ಸಿಗೆ ಅಂತಂದ್ರೆ ಅವರು ಆದಿಲ್ ಶಾಹಿಯ ತೋರಣಗಡವನ್ನು ಗೆದ್ದುಕೊಂಡು ಸ್ವರಾಜ್ಯಕ್ಕೆ ತೋರಣವನ್ನು ಕಟ್ಟಿದರು ಅಂತ ಹೇಳಿ ಬರ್ತದೆ. ಅವರಿಗೆ ಸಹಕಾರಿಯಾಗಿ ಹೆಗಲಿಗೆ ಹೆಗಲು ಕೊಟ್ಟು ಹೋರಾಟ ಮಾಡಿದವರು ಒಂದು ಲಿಸ್ಟ್ ಐತ್ರಿ ನನ್ನ ಕಡೆ. ಸುಮ್ಮನೆ ಹಂಗ ಹೇಳ್ತೀನಿ ನಾನು. ನೇತಾಜಿ ಪಾಲ್ಕರ್, ತಾನಾಜಿ ಮಾಲುಸರೆ, ಬಾಜಿ ಪ್ರಭು, ಮೋರೋಪಂತ್, ಅನಾಜಿ ಪಂತ್, ಶಿವಾ ಕಾಸಿದರ್, ಜೀವಾ ಮಹಾಲ್, ಹಿರೋಜಿ ಫರ್ಜಂದ್, ಪ್ರತಾಪರಾವ್ ಗುಜರ್, ಮುರಾರ್ಬಾಜಿ ದೇಶಪಾಂಡೆ, ಹಂಬೀರ್ರಾವ್ ಮೊಹಿತೆ, ಬಾಜಿ ಫಾಸಲ್ಕರ್, ಯೇಸಾಜಿ ಕಂಕ್, ಬಹಿರ್ಜಿ ನಾಯಕ್, ಬಾಜಿ ಜೇಧೆ, ಚಿಮಣಾಜಿ, ಬಾಳಾಜಿ ಮುಂತಾದ ಸಾಮಾನ್ಯರಿಗೆ ಸ್ವರಾಜ್ಯದ ಮಂತ್ರ ಉಪದೇಶಿಸಿ ಅಂತಿಮ ಹೋರಾಟದ ರಣಕಲಿಗಳನ್ನಾಗಿ ರೂಪಿಸಿದ್ದು ಸ್ವರಾಜ್ಯ ಶಿಲ್ಪಿ ಶಿವಾಜಿ ರಾಜೇ ಅನ್ನೋದನ್ನು ನಾವು ಮರಿಬಾರದು. ಈಗಾಗಲೇ ಕೇಳಬೇಕಂತಂದ್ರೆ ಈ ಹೆಸರುಗಳು ಯಾರಿಗೂ ಗೊತ್ತಿಲ್ಲ. ಈ ಯೋಧರ ಹೆಸರುಗಳು ಯಾರಿಗೂ ಗೊತ್ತಿಲ್ಲ. ಒಂದು ರೀತಿಯಿಂದ ತಮಗೆ ನಾವು ಧನ್ಯವಾದಗಳು ಯಾಕೆ ಹೇಳಬೇಕಂತಂದ್ರೆ ಎಲೆಮೆರೆ ಕಾಯಿ ಅಂತ ಇವರು ಮುಚ್ಚಿ ಹೋಗಿದ್ರು. ಈ ಒಂದು ನಮ್ಮ ಚಾನಲ್ ಮುಖಾಂತರ ಏನೈತಿ ಈ ಯೋಧರಿಗೆ ಏನೈತಿ ನಾವು ಹೊರಗೆ ತಂದೀವು, ಅವರನ್ನು ಪರಿಚಯಿಸ್ತಾ ಇದ್ದೀವಿ ಅನ್ನುವಂಥದ್ದು. ಯಾಕಂದ್ರೆ ನೋಡ್ರಿ, ನಾವು ಬರೀ ಜಯಂತಿ ಅಂತಂದ್ಕೊಳ್ಳಿ ಒಂದೇ ಒಂದು ಪ್ರಮುಖ ವ್ಯಕ್ತಿ ಅಂದ್ರೆ ಅವ್ರ ಹಿಂದೆ ಇದ್ದಂಥ ಎಷ್ಟು ಸಾಹಸಿಗಳದಾವೋ ಅವ್ರಿಗೆ ಏನೈತಿ ಮರೆತು ಬಿಟ್ಟಿರ್ತೀವಿ, ಅವ್ರಿಗೂ ಕೂಡ ನಾವು ನೆನೆಸ್ಬೇಕಿದ್ರೊಳಗೆ ಅನ್ನುವಂಥದ್ದು. ತುಂಬ ಈ ಹೆಸರುಗಳನ್ನು ಹೇಳಿ ಆದ್ರೆ ಆ ಜನರಿಗೆ ಏನೈತಿ ನಾವು ಇವನು ಜೀವಂತ ಇಟ್ಟಿವಿ ಅನ್ನೋ ಇಲ್ಲಿಗೆ ಯಾರಿಗೂ ಗೊತ್ತಿಲ್ಲ. ಹೇಳ್ಬೇಕಂದ್ರೆ ನಾವು ಸಾಕಷ್ಟು ಕಾರ್ಯಕ್ರಮ ನಮಗೂ ಗೊತ್ತಿಲ್ಲ, ನಾವು ಇತಿಹಾಸ ಓದೇ ಇಲ್ಲ. ಭಾಳ ಪ್ರಮುಖವಾದಂಥದ್ದು ಏನೈತಿ, ಭಾಳ ಇಂಪಾರ್ಟೆಂಟ್ ಏನೈತಿ ಇದಕ್ಕೆ ಉತ್ತರಿಸಿದ್ರಿ. ಮತ್ತು ಸರ್, ಶಿವಾಜಿ ರಾಜೇ ಮುಸ್ಲಿಂ ವಿರೋಧಿ ಅನ್ನುವಂಥದ್ದು ಇದು ಎಷ್ಟು ಮಟ್ಟಿಗೆ? ಶಿವಾಜಿ ಮಹಾರಾಜರು ಎಂದೂ ಮುಸ್ಲಿಂ ವಿರೋಧಿ ಆಗಿರಲಿಲ್ಲ. ಅವರು ಕಟ್ಟುವ ಸ್ವರಾಜ್ಯ ನಿರ್ಮಾಣದೊಳಗೆ ಮುಸ್ಲಿಂ ಸಹಕಾರಿ ಹೋರಾಟಗಾರರು ಇದ್ದರು. ಅವರ ಮೊದಲನೇ ಸೇನಾಪತಿ ಸರ್ದಾರ್ ನೂರ್ ಖಾನ್ ಬೇಗ್. ಆನಂತರ ಅವರಿಗೆ ಹೆಗಲಿಗೆ ಹೆಗಲಾಗಿ ಹೋರಾಟ ಮಾಡಿದವರು ಶಿವಾಜಿ ಮಹಾರಾಜರ ನೌಕಾಪಡೆಗೆ ದರಿಯಾ ಸಾರಂಗ್ ದೌಲತ್ ಖಾನ್, ತೋಪು ಖಾನಿಗೆ ಇಬ್ರಾಹಿಂ ಖಾನ್, ಅಂಗರಕ್ಷಕ ಸಿದ್ದಿ ಹಿಲಾಲ್, ಸಿದ್ದಿ ವಾವಾ, ಇವರಿಬ್ಬರು ಅಪ್ಪ ಮಕ್ಕಳ್ರಿ, ಗೊತ್ತಿರಲಿ ನಿಮಗೆ. ಆಮೇಲೆ ವಕೀಲ ಕಾಜಿ ಹೈದರ್. ಯಾಕಂದ್ರೆ ರಾಜರ ಜೊತೆಗೆ ಸಂಧಾನ ಮಾಡಬೇಕಾದ್ರೆ ಮುಸ್ಲಿಂ ಅರಸರಿಂದ ಹಿಂದೂ ವಕೀಲ ಬರ್ತಿದ್ದ ಈ ಊರ ಕಡೆ, ಹಿಂದೂ ರಾಜರಿಂದ ಮುಸ್ಲಿಂ ವಕೀಲ ಅವ್ರ ಕಡೆ ಹೋಗ್ತಿದ್ರು. ಕಾಜಿ ಹೈದರ್, ಶಾಮಾ ಖಾನ್, ಸುಲ್ತಾನ್ ಖಾನ್, ಸಿದ್ದಿ ಇಬ್ರಾಹಿಂ, ಖಾಸಾ ಸೇವಕ ಮದಾರಿ ಮೆಹತರ್, ಇವ್ರ ಜೊತೆಗೆ ಬಿಜಾಪುರದಿಂದ ಹೋದಂಥ 800 ಜನ ಮುಸ್ಲಿಂ ಸೈನಿಕರು ನಾವು ಶಿವಾಜಿ ಮಹಾರಾಜರ ಸೈನ್ಯದೊಳಗೆ ಸೇರ್ತೇವೆ ಅಂತಂದಾಗ ಅವ್ರೊಳಗಿದ್ದಂಥವ್ರು ಯಾರೋ ವಿರೋಧ ಮಾಡಿದ್ರಂತ. ಆವಾಗ ಶಿವಾಜಿ ಮಹಾರಾಜರಿಗೆ ಅವರು ಹಿರಿಯರು ಹೇಳಿದ್ರಂತ, ಏನು ಅಂತಂದ್ರೆ ಬಂದಂಥವ್ರನ್ನ ನಾವು ಕರ್ಕೋಬೇಕು ಅಂದಾಗ ಹಿಂದೂ, ಇಸ್ಲಾಂ, ಜೈನ, ಬೌದ್ಧ, ಕ್ರೈಸ್ತ ಎಲ್ಲರೂ ಇದ್ದಾಗ ಸ್ವರಾಜ್ಯ ನಿರ್ಮಾಣ ಆಗ್ತದೆ. ನಾವು ಯಾರನ್ನೋ ಬದಿಗಿಟ್ಟಿಸಿದ್ರೆ ಒಂದು ರಾಜ್ಯ ಕಟ್ತೀವಿ ಅಂದ್ರೆ ಆಗುದಿಲ್ಲ ಅಂತ ಹೇಳಿ ಸ್ವರಾಜ್ಯ ಅನಿಸಂಗಿಲ್ಲ. ಹೌದು, ಇಲ್ಲಿ ಹಿಂದೂ ಮುಸ್ಲಿಂ ಇಬ್ರು ಇದ್ದಾಗೆ ನಿನ್ನ ಸ್ವರಾಜ್ಯ ನಿರ್ಮಾಣ ಆಗ್ತದಪ್ಪ, ಆ 800 ಮಂದಿಯನ್ನು ಕರ್ಕೋ ಅಂತಂದಾಗ ಶಿವಾಜಿ ಮಹಾರಾಜರು ಮುಕ್ತವಾಗಿ 800 ಪಠಾಣ್ ಸೈನಿಕರನ್ನ ಕರ್ಕೊಂಡಾರ. ಇದು ಗೊತ್ತಿರಲಿ ನಿಮಗೆ. ಹೌದು, ಯಾಕಂತಂದ್ರೆ ಈ ಇತಿಹಾಸದ ಬಗ್ಗೆ ತಿಳ್ಕೊಂಡಾಗ ನಮ್ಗೆ ಇತಿಹಾಸ ಗೊತ್ತಾಗ್ತೈತಿ. ಇಷ್ಟು ಜನ ಮುಸ್ಲಿಂ ಹೋರಾಟಗಾರರು ಶಿವಾಜಿ ಮಹಾರಾಜರಿಗೆ ಹೆಗಲಾಗಿ ದುಡ್ದಾರ. ಜೊತೆಗೆ ಅಫ್ಜಲ್ ಖಾನರ ಹೋರಾಟದೊಳಗೆ ಅಫ್ಜಲ್ ಖಾನರ ವಧೆ ಆತಲ್ಲೇ. ಆ ಸಮಯದೊಳಗೆ ನಿಮಗೆ ಹೇಳ್ತೀನಿ, ಅಫ್ಜಲ್ ಖಾನರ ವಕೀಲ ಕೃಷ್ಣ ಭಾಸ್ಕರ್ ಕುಲಕರ್ಣಿ, ಶಿವಾಜಿ ಮಹಾರಾಜರ ವಕೀಲರು ಬ್ರಾಹ್ಮಣರ ವಕೀಲರಿದ್ರು, ಜೊತೆಗೆ ಕಾಜಿ ಹೈದರ್ ಇದ್ರು.
ಕಾಜಿ ಹೈದರ್ ಇದ್ದರು. ಮತ್ತು ಈ ಹೋರಾಟದೊಳಗೆ ಸಿದ್ದಿ ಅಫ್ಜಲ್ ಖಾನ್ ಮತ್ತು ಶಿವಾಜಿ ಮಹಾರಾಜರಿಗೆ ಹೋರಾಟ ಆಯ್ತು. ಅಫ್ಜಲ್ ಖಾನ್ ತೀರ್ಕೊಂಡ ನಂತರ ಅಲ್ಲಿ ಹೋರಾಟ ಆಗ್ತದೆ. ಆ ಹೋರಾಟದೊಳಗೆ ಸಿದ್ದಿ ಹಿಲಾಲ ತನ್ನ ಸ್ವಂತ ಮಗ ಸಿದ್ದಿ ವಾಹ್ವಾನನ್ನು ಕಳ್ಕೊತಾನ. ಶಿವಾಜಿ ಮಹಾರಾಜರಿಗಾಗಿ ಒಬ್ಬ ಮುಸ್ಲಿಂ ಸೇನಾಪತಿ ಸರ್ದಾರ ತನ್ನ ಸ್ವಂತ ಮಗನನ್ನು ಬಲಿ ಕೊಟ್ಟ. ಅವ ಆದಿಲ್ ಶಾಹಿ ಸಲುವಾಗಿ ಸತ್ತಿಲ್ಲವ, ಸಿದ್ದಿ ವಾವ ಸ್ವರಾಜ್ಯದ ಸಲುವಾಗಿ ಸತ್ತ ಅಂದ್ರೆ ಶಿವಾಜಿ ಮಹಾರಾಜರಿಗಾಗಿ ಸತ್ತವ. ಹೀಗಾಗಿ ನಾವು ಶಿವಾಜಿ ಮಹಾರಾಜರು ಮುಸ್ಲಿಂ ವಿರೋಧಿ ಅಂತ ಅಂದ್ರೆ ಅದು ಶಿವಾಜಿ ಮಹಾರಾಜರಿಗೆ ಎಸಗುವ ದ್ರೋಹ. ಹೌದು, ನಾನು ಮುಕ್ತವಾಗಿ ಹೇಳ್ಬಿಡ್ತೇನೆ. ಹೌದು, ಭಾಳ ಇಂಪಾರ್ಟೆಂಟ್ ಮಾತು ಹೇಳಿದರು. ಯಾಕಂತಂದರೆ ಅವ್ರ ವ್ಯಕ್ತಿತ್ವಕ್ಕೆ ಮಸಿ ಬೆಳೆದಂಗೆ. ಹೌದು, ಯಾಕೆ ಈಗ ಯಾವ ರೀತಿಯಾಗಿ ಇದನ್ನು ಇವರಲ್ಲಿ ದ್ವೇಷ ಬಿತ್ತಿಗೆ ಅದನ್ನ ಮೂಲ ಕಂಡುಹಿಡಿದು ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ. ಮತ್ತು ಶಿವಾಜಿ ಮಹಾರಾಜರಿಗೆ ವ್ಯಾಘ್ರ ನಖವನ್ನು ಕೊಟ್ಟವನು ಬಿಜಾಪುರದೊಳಗೆ ಅವರು ಇದ್ದಂಥ ಒಬ್ಬ ಅವ್ರ ಮುಸ್ಲಿಂ ಮಿತ್ರ. ವ್ಯಾಘ್ರನಖ ಅದು ಹಾಕಿ ಹೊಟ್ಟೆ ಹರಿತ ಅಫ್ಜಲ್ ಖಾನ್ರದು. ಆ ವ್ಯಾಘ್ರನಖ ಕೊಟ್ಟವನೇ ರಣದುಲ್ಲಾ ಖಾನ್ ಸಾಹೇಬರ ಮಗ. ಓದ್ರಿ ಇತಿಹಾಸ. ಹೌದು, ಯಾಕಂದ್ರೆ ರಕ್ಷಣೆ ಮಾಡೋಕೆ ಬಂದಂಥ ಕೊಲೆ ಮಾಡಕ್ಕೆ ಬಂದಂಥ ವ್ಯಕ್ತಿ ಸಹಿತ ಒಬ್ಬ ಮುಸ್ಲಿಂ ಇದ್ದಾಗ ಅವ್ರು ರಕ್ಷಣೆ ಮಾಡೋಕೆ ಏನೈತಿ ಹುಲಿ ಉಗುರುಗಳನ್ನು ಏನೈತಿ ಕೊಟ್ಟಂತ ಕೂಡ ಒಬ್ಬ ಮುಸ್ಲಿಂ. ಅಂದ್ರೆ ಅಲ್ಲಿ ಏನಿತ್ತು ಅಂತಂದ್ರೆ ನನ್ನ ದೊರೆ ನನಗೆ ಸೀಮಿತ, ನನ್ನ ದೊರೆ ಸಲುವಾಗಿ ನಾನು ಏನು ಬೇಕಾದ್ದು ಮಾಡಬಲ್ಲೆ ಅನ್ನೋದು. ಆದ್ರೆ ಅಲ್ಲಿ ಹಿಂದೂ ಮುಸ್ಲಿಂ ಅನ್ನೋದು ಇದ್ದಿದ್ದಲ್ಲ, ಕೇವಲ ದೊರೆಯ ಏನೈತಿ ಅವನ ವ್ಯಕ್ತಿತ್ವದ ಬಗ್ಗೆ ಮತ್ತು ಆತನಿಗೆ ಕಾಪಾಡುವ ಬಗ್ಗೆ ಅಷ್ಟೇ ಅಲ್ಲಿ ಅಭಿಮಾನ ಇತ್ತು. ಹೌದು, ಅಂದ್ರೆ ಆ ವ್ಯಾಘ್ರ ನಖಗಳನ್ನು ಕೊಟ್ಟವ ರುಸ್ತುಮೇ ಜಮಾ ಅಂತ ಶಿವಾಜಿ ಮಹಾರಾಜರ ಫ್ರೆಂಡ್ ರಣದುಲ್ಲಾ ಖಾನ್ ಸಾಹೇಬರ ಮಗ ರುಸ್ತುಮ್ ಜಮಾಲ್. ಎಸ್ ಸರ್. ಹೌದು ಸರ್. ಈಗ ಇನ್ನೊಂದು ಏನಂತಂದ್ರೆ ಮತ್ತು ಮುಸ್ಲಿಂ ವಿರೋಧಿ ಅನ್ನುವಾಗ ಇನ್ನೊಂದು ಮಾತು ನಾನು ಸೇರಿಸ್ಬಿಡ್ತೇನೆ, ತಪ್ಪು ತಿಳ್ಕೊಬೇಡ್ರಿ. ಇಂದಿನ ಹೈದರಾಬಾದ್ ಆಗಿನ ಭಾಗಾನಗರ ಅಂತ ಕರೀತಿದ್ರು. 1777 ಶಿವಾಜಿ ಮಹಾರಾಜರು ದಕ್ಷಿಣ ದಿಗ್ವಿಜಯಕ್ಕಂತ ಹೊರಟಾಗ ಭಾಗಾನಗರಕ್ಕೆ ಹೋದ್ರವರು. ಆ ಭಾಗಾನಗರದೊಳಗೆ ರಸ್ತೆಯುದ್ದಕ್ಕೂ ಹೂ ಹಾಸಿ ಶಿವಾಜಿ ಮಹಾರಾಜರನ್ನ ಮತ್ತು ಅವರ ಸೈನಿಕರನ್ನ ಎದುರುಗೊಂಡವರು ಹೈದರಾಬಾದ್ ಸಾಮ್ರಾಜ್ಯದ ಕುತುಬ್ ಶಾ, ನಿಜಾಮ್ ಶಾಹಿ ಅವ್ರನ್ನ ಸ್ವಾಗತ ಮಾಡಿಕೊಂಡು ಒಂದು ತಿಂಗಳು ಇಟ್ಕೊಂಡಾರ್ರಿ ಹೈದರಾಬಾದ್ನಾಗ. ನಮ್ಮ ದೋಸ್ತ ಶಿವಾಜಿ ಮಹಾರಾಜ್ ಅಂತ ಹೇಳಿ. ಮತ್ತು ಮುಸ್ಲಿಂ ವಿರೋಧಿ ಅಂತ ಹೆಂಗೆ ಹೇಳ್ತೀರಿ ನೀವು? ಇತ್ತಿತ್ತಲಾಗಿ ಬಂದಂಥವು ಇವು ಶಿವಾಜಿ ಜಯಂತಿ ನಡೆದಾಗ ಏನೈತಿ ಒಂದು ಜಗಳ ಮಾಡೋದು, ಟಿಪ್ಪು ಸುಲ್ತಾನ್ ಜಯಂತಿ ನಡೆದಾಗ ಒಂದು ಜಗಳ ಮಾಡೋದು, ಇವೆಲ್ಲ ಏನೈತಿ ಒಂದು ರಾಜಕೀಯ ಷಡ್ಯಂತ್ರ ಒಳಗೆ ಏನೈತಿ ಒಬ್ಬರ ಮಕ್ಕ ಒಬ್ರು ನೋಡಕ್ಕೆ ಬರಲಾರ್ದಂಗೆ ಏನೈತಿ ದ್ವೇಷ ಹುಟ್ಕೊಂಡ್ಬಿಟ್ಟಂಥದ್ದು. ಈ ಶಿವಾಜಿ ಮಹಾರಾಜರ ಪಟ್ಟಾಭಿಷೇಕ ಸಂಘರ್ಷದ ಐತಿ. ಈಗ ಸಂಘರ್ಷ ಅಂತ ಜೀವನ ಸಂಘರ್ಷ ಆದರೆ ಈಗ ಹೋರಾಡಿದಂಥದ್ದು ಏನೈತಿ ಜೀವನ ಸಂಘರ್ಷದಾಗ ಅವರು ಎಲ್ಲರಿಗೂ ಸಂಘರ್ಷದ ಬಗ್ಗೆ, ಹೋರಾಟ ಮತ್ತು ಸಂಘರ್ಷದ ಬಗ್ಗೆ ಸಂಕ್ಷಿಪ್ತವಾಗಿ ನಾನು ಹೇಳ್ತೇನೆ. ಶಿವಾಜಿ ಮಹಾರಾಜರು ಬಹಳ ದೊಡ್ಡ ಧೈರ್ಯದ ಮನುಷ್ಯ. ಯಾಕಂದ್ರೆ ಅಫ್ಜಲ್ ಖಾನ್ 7 ಅಡಿ ಎತ್ತರದ ಮನುಷ್ಯ. ಅವನ ಜೊತೆಗೆ ಎದರ ನಿಲ್ಲಬೇಕಲ್ಲ. ಇವ್ರು 5 ಅಡಿ ಮನುಷ್ಯ. ಅದಕ್ಕೆ ಬೇಕಾದಂಥ ಪ್ರಾಕ್ಟೀಸ್ ಮೊದಲೇ ಮಾಡ್ಕೊಂಡಿದ್ರು. ಕಟ್ಟು ಮಸ್ತಾದ ಶರೀರ, ಹಿಡಿದ್ರೆ ಕಬ್ಬನ್ನು ಹಿಡ್ದಂಗೆ ಆಗಬೇಕು ಅನ್ನೋದು ಒಂದನೇದ್ದು. ಎರಡನೇದ್ದು, ಶಾಹಿಸ್ತೆ ಖಾನ್ ಪುಣೆದೊಳಗೆ ಸಂಪೂರ್ಣವಾಗಿ ಘೇರಾವ್ ಹಾಕಿ ಮುತ್ತಿಗೆ ಹಾಕಿ ಕುಂತು ಬಿಟ್ಟಿದ್ರು. 1,00,000 ಸೈನಿಕರ್ರಿ. ಅಂತ 1,00,000 ಸೈನಿಕರೊಳಗೆ 700 ಜನ ಶಿವಾಜಿ ಮಹಾರಾಜರು ಮತ್ತು ಅವರ ಸೇನಾಪತಿಗಳು ಸೈನಿಕರು ಎಲ್ಲ ಸೇರಿ ಮದುವೆ ದಿಬ್ಬಣದ ವೇಷದೊಳಗೆ ಒಳಗೆ ಹೋಗ್ತಾರೆ. ಒಳಗೆ ಹೋಗಿ ಶಾಹಿಸ್ತೆ ಖಾನ್ ಮ್ಯಾಗ ಆಕ್ರಮಣ ಮಾಡಿ ಖಡ್ಗ ಬೀಸಿದ್ರೆ ಶಾಹಿಸ್ತೆ ಖಾನ್ 3 ಬೆರಳುಗಳು ಕಟ್ಟಾಗಿ ಹೋದವು. ಆ ನಂತರ ಅವ ಹೆದರಿ ಪುಣೆ ಬಿಟ್ಟು ಬಂಗಾಳಕ್ಕೆ ಹೋಗ್ಬಿಟ್ಟ. ಇದು ಎರಡನೇ ಸಂಘರ್ಷ ಮತ್ತು ಹೋರಾಟದ ಹೇಳ್ತೀನಿ ನಾನು. ಮೂರನೇದ್ದು, ಜಸ್ವಂತ್ ಸಿಂಹ ಮೊಘಲ ಔರಂಗಜೇಬನ ಬಲಾಢ್ಯ ಸೇನಾಪತಿ. ಅವರ ಜೊತೆಗೆ ದೊಡ್ಡ ಹೋರಾಟ ಆಯಿತು. ಇವರಿಗಿದ್ದಂಥ 32-34 ಕೋಟೆಗಳಲ್ಲಿ 23 ಕೋಟೆಗಳನ್ನು ಶರಣಾಗತರಾಗಿ ಒಪ್ಪಿಸಿದರು ಶಿವಾಜಿ ಮಹಾರಾಜರು. ಕೇವಲ 9 ಕೋಟೆಗಳನ್ನು ಮಾತ್ರ ತಾವು ಇಟ್ಟುಕೊಂಡ್ರು. ಮುಂದೆ ಅಂದ್ರೆ ಜೊತೆಗೆ ಹೆಚ್ಚಾಗಿದ್ದ ಸಾಮ್ರಾಜ್ಯವನ್ನು ಏನಿದೆ ಬಿಟ್ಟುಕೊಟ್ಟಿಲ್ಲ. ಅನಿವಾರ್ಯ ಒಮ್ಮೊಮ್ಮ ಬಗ್ಬೇಕಾಗ್ತದ್ರಿ, ಅನಿವಾರ್ಯ ತಗ್ಗಿ ಬಗ್ಗಿ ಹೋಗಿಲ್ಲ. ಆವಾಗಿನ ರಾಜಶಾಹಿಗಳ ಒಂದು ಪದ್ಧತಿನೇ ಹಂಗಿತ್ತು. ಪ್ರಸಂಗ ಬಂದ್ರೆ ಹಂಗ ಅನಿವಾರ್ಯ. ಹೌದು. ಜೊತೆಗೆ ಆಗ್ರಾಕ್ಕೆ ನೀವು ಹೋಗಬೇಕು. ಔರಂಗಜೇಬ ಬಾದಶಾಹನ 50ನೇ ವರ್ಷದ ಅಲ್ಲಿ ಸಂಭ್ರಮಾಚರಣೆ ಇತ್ತು ಆಗ್ರಾದೊಳಗೆ. ಶಿವಾಜಿ ಮಹಾರಾಜರು ಮತ್ತು ಅವ್ರ ಮಗ ಅಲ್ಲಿ ಬರಬೇಕು ಅಂತ ಆಮಂತ್ರಣ. ಅಲ್ಲಿ ಏನು ಪಿತೂರಿ ಇತ್ತೋ ಗೊತ್ತಿಲ್ಲ, ಆದ್ರೆ ಇವ್ರು ಹೋಗಲೇಬೇಕು. ಯಾಕೆ ಶರಣಾಗತರಾಗಿ ಯಾರಿಲ್ಲ, ಅನಿವಾರ್ಯವಾಗಿ ಇವ್ರು ಹೋಗ್ಬೇಕಾಯ್ತು. ಗೊತ್ತಿರಲಿ, ಶಿವಾಜಿ ಮಹಾರಾಜರು ಎಂಥ ಗಟ್ಟಿ ಧೈರ್ಯದ ಮನುಷ್ಯ ಅಂದರೆ ಆಗ್ರಾದೊಳಗೆ
ಸಿಂಹಾಸನ ಮ್ಯಾಗ ಔರಂಗಜೇಬ್ ಬಾದ್ಶಾ ಕೂತಾರೆ, ಇವರು ಎದರ ಬದರ ನಿಂತು ಸಂಭಾಷಣೆ ಮಾಡ್ತಾರೆ, ಗಟ್ಟಿಯಾಗಿ ಸಂಭಾಷಣೆ ಮಾಡ್ತಾರೆ. ಒಂದಷ್ಟು ವಾಗ್ವಾದ ಆಗ್ತದೆ, ಅವರನ್ನು ಗೃಹ ಬಂಧನದೊಳಗಿಡ್ತಾರೆ. ಆ ನಂತರ ಪೋಲಾದ್ ಖಾನ್ ಒಬ್ಬ ಬಲಿಷ್ಠ ಕ್ರೂರಿ ವ್ಯಕ್ತಿ ಅವನನ್ನು ಕಾಯ್ತಾನೆ. ಆವಾಗ ದ ಗ್ರೇಟ್ ಎಸ್ಕೇಪ್ ಇನ್ ದ ವರ್ಲ್ಡ್ ಅನ್ನೋ ರೀತಿಯೊಳಗೆ ಶಿವಾಜಿ ಮಹಾರಾಜರು ಮತ್ತು ಅವರ ಸಹಕಾರಿಗಳೆಲ್ಲರೂ ಅಲ್ಲಿಂದ ಪಾರಾಗಿ ಬರ್ತಾರೆ. 300 ಜನ, ಒಬ್ಬರಿಗೂ ಏನು ಗಾಯ ಆಗಿಲ್ಲ. ಜೊತೆಗೆ ಸಂಭಾಜಿ ಮಹಾರಾಜ ಒಬ್ಬಿದ್ದಲ್ಲ, ಮತ್ತು ಅವನ ಜೊತೆಗೆ ತೊಗೊಂಡು ಹೋಗಂಗಿಲ್ಲ, ಸಣ್ಣ ಹುಡುಗ. ಅವನನ್ನು ಒಂದು ಕಡೆ ಕುಂಬಾರರ ಮನೆಯೊಳಗೆ ಅವನ್ನ ಇಟ್ಟು ಇವರು ರಾಯಗಢಕ್ಕೆ ಬಂದ ನಂತರ ಅವ ತೀರ್ಕೋಣ ಅಂತೇಳಿ ಸುದ್ದಿ ಮಾಡಿದ್ರು. ಸಂಭಾಜಿ ಮಹಾರಾಜ ತೀರ್ಕೋಣ ಅಂತೇಳಿ. ಅಂದ್ರೆ ಯಾರು ಹುಡುಕಾಡಬಾರ್ದು. ಅವೆಲ್ಲ ರಾಜತಾಂತ್ರಿಕಗಳು. ಸತ್ತವನಿಗೆ ಏನು ಹುಡುಕಾಡೋದು ಅಂತ ಇವರು ಎಲ್ಲ ಸುಮ್ಮಾಗಿಬಿಟ್ರು. ಆಮೇಲೆ ಸಂಭಾಜಿ ಮಹಾರಾಜ ನಿಧಾನವಾಗಿ ಬಂದು ಮತ್ತೆ ರಾಯಗಢಕ್ಕೆ ಸೇರಿಕೊಂಡ್ರು ಅಂಥೇಳಿ ಇತಿಹಾಸದೊಳಗೆ ಬರ್ತದೆ. ಇದನ್ನೆಲ್ಲ ಓದ್ಬೇಕು, ನಾವು ನೋಡ್ಬೇಕು, ಓದ್ಬೇಕು. ಯಾಕಂದ್ರೆ ಇವು ತಿಳ್ಕೊಬೇಕು. ಇವೆಲ್ಲ ರಾಜತಂತ್ರಗಳು. ಯಾಕಂದ್ರೆ ಇದ್ದ ಮನುಷ್ಯಾಗ ಏನೈತಿ ಸತ್ತಾನಪ್ಪ ಅಂತ ಹೇಳೋದು ಸಹಿತ ಒಂದು ಎಂತ ಅಪರಾಧ. ಆದ್ರೆ ಅಲ್ಲಿ ಏನೈತಿ ಅದು ಅಪರಾಧ ಮಾಡ್ಲೇಬೇಕಾದಂಥದ್ದು. ಅದು ಕೂಡ ಜೀಜಾಮಾತನಂತ ಮಹಾನ್ ತಾಯಿ ಮೊಮ್ಮಗ ಸತ್ತಾನಂತ ಹೇಳೋದು ಎಷ್ಟು ದುಃಖದ ವಿಷಯ. ಹೌದು. ಎಸ್ ಸರ್. ಈಗ ಶಿವಾಜಿ ಮಹಾರಾಜರ ಪಟ್ಟಾಭಿಷೇಕ, ಪಟ್ಟಾಭಿಷೇಕದ ವಿಷಯವಾಗಿ ಅಂದ್ರೆ ಯಾವಾಗ ಇವರು ಪಟ್ಟಾಭಿಷೇಕ ಆಗ್ತೈತಿ? ಶಿವಾಜಿ ಮಹಾರಾಜರ ಪಟ್ಟಾಭಿಷೇಕದ ಹಿಂದೆ ಬಹಳ ದೊಡ್ಡ ಒಂದು ಇತಿಹಾಸ ಇದೆ. ಏನು ಅಂತಂದರೆ, ಆ ಮಟ್ಟಕ್ಕೆ ಶಿವಾಜಿ ಮಹಾರಾಜರು ಬರಬೇಕಾದ್ರೆ ಎಂಥೆಂಥವರು ಎಷ್ಟೆಷ್ಟು ತ್ಯಾಗ ಮಾಡ್ಯಾರ. ಶಿವಾಜಿ ಮಹಾರಾಜರು ಪ್ರತಾಪಗಢದಲ್ಲಿದ್ದಾಗ ಸಿದ್ದಿ ಜೋಹರ್ ಆದಿಲ್ ಶಾಹಿ ಸೇನಾಪತಿ ಮುತ್ತಿಗೆ ಹಾಕಿದ್ದ. ಪಾರಾಗಿ ಹೋಗುವಂಗೆ ಇಲ್ಲ. ಅವಾಗ ಏನಾಯ್ತು, ಅಲ್ಲಿಂದ ಪಾರಾಗಿ ಹೋಗಲೇಬೇಕು. ಒಂದು ರಾತ್ರಿ ಶಿವಾಜಿ ಮಹಾರಾಜರು ಒಪ್ಪಂದ ಮಾಡ್ಕೋತೀವಿ ಅಂತ ಸಂದೇಶ ಕಳಿಸಿ ಶಿವ ಕಾಸೀದ ಅನ್ನೋ ಒಬ್ಬ ರೆಡಿ ಆದ ಶಿವಾಜಿ ಮಹಾರಾಜರ ವೇಷದೊಳಗೆ. ಎಲ್ಲೇ ಸಿದ್ದಿ ಜೋಹರ್ನ ಜೊತೆಗೆ ಒಪ್ಪಂದ ಮಾಡ್ಕೊಳಕ್ಕೆ ಅಮಾವಾದ. ಶಿವಾಜಿ ಮಹಾರಾಜರು ಇನ್ನೊಂದು ದ್ವಾರದಿಂದ ಓಡಿ ಹೋಗಿಬಿಟ್ರು ಅವರು. ಎಲ್ಲಿ? ವಿಶಾಲಗಢಕ್ಕೆ. ಅಲ್ಲಿಂದ ಪಾರಾದ್ರು. ಗೊತ್ತಿರಲ್ರಿ, ಪಟ್ಟಾಭಿಷೇಕ ಬರ್ಬೇಕಾದ್ರೆ ಸುಮ್ಮನೆ ಆಗಿಲ್ಲ. ಶಿವ ಕಾಶೀದನಂಥ ಹುಡುಗ ನಾ ಸಾಯ್ತೀನಿ ಅಂತ ಹೇಳಿ ಗೊತ್ತಿದ್ರು ಕೂಡ ಶಿವಾಜಿ ಮಹಾರಾಜರಿಗಾಗಿ ಪ್ರಾಣ ಬಿಟ್ಟ. ಇವ ಶಿವಾಜಿ ಅಲ್ಲ ಅಂತ ಗೊತ್ತಾದ ನಂತರ ಸಿದ್ದಿ ಜೋಹರ ಅವನ ತಲೆಯನ್ನು ಕತ್ತರಿಸ್ದ. ಆ ಕಡೆಗೆ ಇವ ಶಿವಾಜಿ ಅಲ್ಲ ಅಂತ ಗೊತ್ತಾದ ತಕ್ಷಣ ಸಿದ್ದಿ ಜೋಹರ್ ಮತ್ತು ಅವನ ಸೈನಿಕರು ಬೆನ್ನಟ್ಟಿದ್ರು ವಿಶಾಲಗಢದ ಕಡೆಗೆ ಶಿವಾಜಿ ಮಹಾರಾಜರಿಗೆ. ಅಲ್ಲಿ 2 ಬೆಟ್ಟಗಳ ನಡುವಿನ ಸಣ್ಣ ಕಿರುದಾರಿಯೊಳಗೆ ಇವರು ಹೋಗ್ತಾ ಇದ್ರು. ಅಲ್ಲಿ ಬಾಜಿಪ್ರಭು ದೇಶಪಾಂಡೆ ಮತ್ತು 300 ಜನ ಸೈನಿಕರು 3000 ಆದಿಲ್ ಶಾಹಿ ಸೈನ್ಯವನ್ನ ತಡೆದು ನಿಲ್ಲಿಸಿದರು. ಆ 300 ಜನ 300 ಜನ ಸಾಯುವವರೆಗೆ ಹೋರಾಟ ಮಾಡಿದರು. ಶಿವಾಜಿ ಮಹಾರಾಜರಿಗೆ ಹಂಗಪಟ್ಟು ಸಿಕ್ಕಿಲ್ಲ. ಬಾಜಿಪ್ರಭು ದೇಶಪಾಂಡೆ ಅವರು ಅಲ್ಲಿ ಏನು ಸ್ವರ್ಗಸ್ಥರಾದರು. 300 ಜನ ಎಲ್ಲರೂ ತೀರ್ಕೊಂಡ್ರು. ಆ ನಂತರ ಅಲ್ಲಿಂದ ಅವರು ಪಾರಾಗಬೇಕಾಯ್ತು. ನೋಡ್ರಿ ಎಂಥೆಂಥವು ಘಟನೆಗಳು ಘಟಿಸಿದವು. ಆಮೇಲೆ ಆಗ್ರಾದೊಳಗೆ ಹೀರೋಜಿ ಫರ್ಜಂದ್, ಮದಾರಿ ಮೆಹತರ್, ಮುಸ್ಲಿಂ ಮದಾರಿ ಮೆಹತರ್ ಅವ್ರ ಖಾಸಾ ಸೇವಕ. ಶಿವಾಜಿ ಮಹಾರಾಜರು ಪಾರಾದ್ರೆ ಇವರು ಶಿವಾಜಿ ವೇಷದೊಳಗೆ ಹೀರೋಜಿ ಫರ್ಜಂದ ಕಾಟದ ಮೇಲೆ ಮಲ್ಕೊಂಡಿದ್ರು. ಇವ್ರಿಗೇನು ಗೊತ್ತಿರಲಿಲ್ಲನ್ರಿ ನಮ್ಮನ್ನು ಕಡಿತಾರ ಅಂತ ಹೇಳಿ ಗೊತ್ತಿತ್ತು. ಆದರೂ ಮಲ್ಕೊಂಡ್ರು. ಪುಣ್ಯವಶಾತ್ ಅವರಿಬ್ಬರು ಪಾರಾಗಿ ಬಂದರು. ಇಂಥ ಭಾಳ ದೊಡ್ಡ ಹೋರಾಟ ಮಾಡಿದಂಥವ್ರು ಎಲ್ಲರ ತ್ಯಾಗದಿಂದ ಶಿವಾಜಿ ಮಹಾರಾಜರು 1674 ಜೂನ್ 3ರಂದು ರಾಯಗಢ ಪಟ್ಟಾಭಿಷೇಕ ಆಗ್ತೈತಿ. ಅವಾಗ ರಾಜಗದ್ದೆ ಏನಿದೆ ಅಲ್ಲಿಂದ ಏನಿದೆ ಅವರಿಗೆ ಔರಂಗಜೇಬ ಬಾದ್ಶಾ ಅವರಿಗೆ ಮನ್ನಿಸಿ ರಾಜ ಅಂಥೇಳಿ ಬಿರುದು ಕೊಡ್ತಾರೆ. ಅಂದ್ರೆ ಅವಾಗ ರಾಜ ಮಹಾರಾಜರು ಯಾವ ರೀತಿ ಇದ್ರು. ಹೌದು. ಇಲ್ಲಿ ಪ್ರಮುಖವಾದಂಥ ವಿಷಯ ಏನಂತಂದ್ರೆ ಆ ರಾಜರಿಗೆ ಈಗ ಹಿಂಗೆ ಇರ್ತದೆ. ಇನ್ನೊಂದು ಏನೈತಿ, ಈಗ ನಮ್ಮ ಸ್ವದೇಶಿಯವರಿಗೆ ಏನೈತಿ ನಾವು ಗೌರವ ಯಾವ ರೀತಿ ಕೊಡ್ತೀವಿ, ಅವಾಗ ಹಂಗೆ ರಾಜರು ಇನ್ನೊಬ್ಬ ರಾಜನಿಗೆ ಏನೈತಿ ಯಾವ ರೀತಿ ಗೌರವ ಕೊಡಬೇಕಾಗಿತ್ತು. ಇವೆಲ್ಲ ಇತಿಹಾಸ ತಿಳಿದಾಗ ಗೊತ್ತಾಗತ್ತೆ. ವಿನಾಕಾರಣ ಏನೈತಿ ಸುಮ್ಮ ಅದು ಹಂಗೆ ಇದು ಹಿಂಗೆ ಹಾರಿಕೆ ಮಾತಿಗೆ ಏನಕ್ಕೆ ಏನಾರ ಒಂದು ಗಾಳಿ ಸುದ್ದಿ ಎಬಿಸಿ ಯಾವುದೋ ಒಂದು ಈ ರೀತಿ. ಮತ್ತೆ ಇನ್ನೊಂದು ಮಾತು ನಿಮಗೆ ಹೇಳ್ತೇನೆ ನಾನು. ಆ ಪಟ್ಟಾಭಿಷೇಕ ಆಗುವುದಕ್ಕಿಂತ ಮೊದಲು ಎಂತೆಂಥ ಮೊಘಲರ ಬಲಾಢ್ಯ ಸೇನಾಪತಿಗಳ ಜೊತೆಗೆ ಶಿವಾಜಿ ಮಹಾರಾಜರು ಹೋರಾಟ ಮಾಡಿದರು. ಸುಮ್ಮನೆ ಒಂದಷ್ಟು ನಿಮಗೆ ಹೆಸರು ಹೇಳ್ತೇನೆ. ಮೊಘಲರ ಬಲಾಢ್ಯ ಸೇನಾಪತಿಗಳಾದಂಥ ದಿಲೇರ್ ಖಾನ್ ಪಠಾಣ್, ಕರ್ತಲಬ್ ಖಾನ್, ಶಾಯಿಸ್ತೆ ಖಾನ್, ಬಹದ್ದೂರ್ ಖಾನ್, ಮೊಹಬ್ಬತ್ ಖಾನ್, ಇನಾಯತ್ ಖಾನ್,
ಆದಿಲ್ ಶಾಹಿ ಸುಲ್ತಾನರ ಸೇನಾಪತಿಗಳಾದ ಫತೇ ಖಾನ್, ಮುಸ್ತಫಾ ಖಾನ್, ಮುಸೈ ಖಾನ್, ಮೊಹಮ್ಮದ್ ಖಾನ್, ಬಹಲೂಲ್ ಖಾನ್, ಸೈಯದ್ ಬಂಡಾ, ಫಾಜಲ್ ಖಾನ್, ರುಸ್ತುಮೈ ಜಮಾ, ಸಿದ್ದಿ ಜೋಹರ್, ಸಿದ್ದಿ ಮಸೂದ್, ಅಂಕುಶ್ ಖಾನ್, ಖವಾಸ್ ಖಾನ್ ಇವರೆಲ್ಲ ಧೂಳು ಎದ್ದು ಹೋದರು. ಸರ್ ಬರೀ ಮುಸ್ಲಿಮರ ಹೆಸರು ಹೇಳಿದ್ರಿ, ಹಿಂದೂಗಳು ಯಾರು ಇಲ್ಲೇನ್ರಿ? ಇದ್ರು. ರಜಪೂತ್ರ ಜಸ್ವಂತ್ ಸಿಂಗ್, ರಜಪೂತ್ರ ಜಯಸಿಂಹ. ಮರಾಠರೊಳಗೆ ನಿಮಗೆ ಹೇಳ್ತೀನಿ, ಇಲ್ಲೇ ಬಾಜಿ ಘೋರ್ಪಡೆ, ಮುಧೋಳದ ಬಾಜಿ ಘೋರ್ಪಡೆ ಶಿವಾಜಿ ಮಹಾರಾಜರ ದೊಡ್ಡ ವಿರೋಧಿ. ಶಿವಾಜಿ ಮಹಾರಾಜರ ಮರಾಠರೇ ವಿರೋಧ ಮಾಡ್ಯಾರ. ಇವತ್ತೇನು ನಾವು 96 ಕುಳಿ ಮರಾಠ ಅಂತ ಹೇಳ್ಕೋತಾರಲ್ಲ, ಅವರೆಲ್ಲ ಶಿವಾಜಿ ಮಹಾರಾಜರ ವಿರೋಧಿಗಳೇ ಆಗಿದ್ರು ಮಾಲ. ಇಲ್ಲ, ಅವಾಗ ಸಹಜ ಒಂದು ಒಬ್ಬರು ಪರವಾಗಿದ್ರೆ ಇನ್ನೊಬ್ರು ಏನೈತಿ ವಿರೋಧವಾಗಿದ್ರು ಅನ್ನುವಂಥದ್ದು ಏನೈತಿ. ಈ ಆದಿಲ್ ಶಾಹಿ ಒಳಗೆ ಯಾರು ಮರಾಠ ಸರ್ದಾರ್ ಇದ್ರು, ನಿಜಾಮ್ ಶಾಹಿ ಒಳಗೆ ಯಾರು ಮರಾಠ ಸರ್ದಾರ್ ಅಂತಿದ್ರು, ಅವರೆಲ್ಲ ಶಿವಾಜಿ ಮಹಾರಾಜರ ವಿರೋಧಿಗಳಾಗಿದ್ರು. ಯಾಕೆ ಒಬ್ಬ ನಮ್ಗಿಂತ ದೊಡ್ಡ ಎತ್ತರ ಸ್ಥಾನಕ್ಕೆ ಹೋತಾನಂದ್ರೆ ಜಾತಿಯ ಇದ್ರೂ ವಿರೋಧ ಮಾಡ್ತೀವಿ ನಾವು. ಹೌದು. ಇಲ್ಲ, ಈಗ ನೋಡ್ರಿ, ಒಂದೇ ತಾಯಿ ಮಕ್ಕಳ ಒಳಗೂ ಸಹಿತ ಈಗ ಭಿನ್ನಾಭಿಪ್ರಾಯಗಳು ಅದಾವು. ಖಾಸ ಒಂದೇ ತಾಯಿ ರಕ್ತ ಹಂಚ್ಕೊಂಡು ಹುಟ್ಟಿದಂತ ಅಣ್ಣ ತಮ್ಮದ್ರೊಳಗ ಏನೈತಿ ಭಿನ್ನಾಭಿಪ್ರಾಯ. ಆವಾಗ ಹೇಳಿದ ರಾಜಮಂತ್ರಿ ಅಂತ ಸಹಜಿಕ ಅದು ಇನ್ನೂ ತನಕ ಬೆಳಕೊಂಡ್ ಬಂದೈತೆ. ಅದೇ ಹೋಗಿಲ್ಲ, ಇನ್ನೂ ಜೀವಂತ ಐತೆ, ಇನ್ನೂ ಜೀವಂತ. ಈಗ ಇನ್ನೊಂದು ಪ್ರಮುಖವಾದಂಥ ವಿಷಯ ಏನು ಕೇಳಬೇಕಾಗಿತ್ತಂತಂದ್ರೆ, ಬೆಳವಡಿ ಮಲ್ಲಮ್ಮ ಪ್ರಕರಣ ಏನೋ ಅದರೊಳಗೆ ಗೋವಿನ ಬಗ್ಗೆ ಅನ್ನುವಂಥದ್ದೊಂದು ಮಾತು ಕೇಳಿಬರ್ತೈತಿ. ವಿವರವಾದಂಥದ್ದೇನು ಬೆಳವಡಿ ಮಲ್ಲಮ್ಮನ ಇತಿಹಾಸ? ಸಂಕ್ಷಿಪ್ತವಾಗಿ ನಿಮಗೆ ಹೇಳಬೇಕು ಅಂದ್ರೆ 1777 ಶಿವಾಜಿ ಮಹಾರಾಜರು ದಕ್ಷಿಣ ಭಾರತ ದಿಗ್ವಿಜಯಕ್ಕಂತ ಹೊರಟ್ರು. ನಿಮ್ಗೆ ಹೇಳಿದ ಮೊದಲೇ ಹೈದರಾಬಾದ್ಗೆ ಬಂದ್ರು ಅಂತ ಹೇಳಿ. ಅಲ್ಲಿಂದ ಜಿಂಜಿಗೆ ಹೋದ್ರು, ಅಲ್ಲಿಂದ ಬೆಂಗಳೂರು, ಅಲ್ಲಿಂದ ಕೊಪ್ಪಳ, ಅಲ್ಲಿಂದ ಗದಗ, ಅಲ್ಲಿಂದ ಹುಬ್ಬಳ್ಳಿ, ಅಲ್ಲಿಂದ ಬೆಳವಡಿ, ಅಲ್ಲಿಂದ ಯಾದವಾಡ, ಹಿಂಗೆ ಅವರು ಮತ್ತೆ ರಾಯಗಢಕ್ಕೆ ಹೋದ್ರು. ಹಿಂಗೆ ಹೋಗುವ ದಾರಿಯೊಳಗೆ ಮರಾಠ ಸೈನಿಕರು ಒಂದಷ್ಟು ಜನ ಬೆಳವಡಿಯ ಆಕಳುಗಳನ್ನು ಅಪಹರಿಸಿಕೊಂಡು ಹೋದರು. ಆವಾಗ ಬೆಳವಡಿಯ ಸೈನಿಕರು ಇವ್ರ ಜೊತೆಗೆ ಹೋರಾಟಕ್ಕೆ ಕೇಳಿದ್ರು. ಶಿವಾಜಿ ಮಹಾರಾಜರ ಜೊತೆಗೆ ಹೋರಾಟ ಅಲ್ಲದು, ಅವರ ಸೇನಾಪತಿ ಸಖೂಜಿ ಗಾಯಕ್ವಾಡ್ ಅನ್ನೋವನ ಜೊತೆಗೆ ಹೋರಾಟ ಮಾಡಿದರು 27 ದಿನಗಳ ಕಾಲ. ಅವಾಗ ಈಶಪ್ರಭುಗಳು ಈ ಹೋರಾಟದೊಳಗೆ ಅವರು ಶರೀರ ಬಿಡ್ತಾರೆ. ಬೆಳವಡಿ ಮಲ್ಲಮ್ಮ ಅವರ ಪತಿ ಈಶಪ್ರಭು ಆ ಹೋರಾಟದೊಳಗೆ ಸಾಯ್ತಾರೆ ಅವರು. ಆನಂತರ ಸ್ವತಃ ಬೆಳವಡಿ ಮಲ್ಲಮ್ಮ ಅವರು ತಮ್ಮ ಮಹಿಳಾ ಸೈನ್ಯವನ್ನು ಕಟ್ಟಿಕೊಂಡು ಮರಾಠ ಸೈನಿಕರ ಮೇಲೆ ದಾಳಿ ಮಾಡ್ತಾಳೆ. ಇಲ್ಲಿ ಸಖೂಜಿ ಗಾಯಕ್ವಾಡ ಮತ್ತು ಮರಾಠ ಸೈನಿಕರು ರಾಣಿ ಬೆಳವಡಿ ಮಲ್ಲಮ್ಮ ಮತ್ತು ಅವರ ಮಹಿಳಾ ಸೈನ್ಯಕ್ಕೂ ಹೋರಾಟ ಆಗ್ತದೆ. ಆನಂತರ ಬೆಳವಡಿ ಮಲ್ಲಮ್ಮ ಅವರನ್ನು ಸೆರೆ ಹಿಡಿಕೊಂಡು ಬಂದು ಶಿವಾಜಿ ಮಹಾರಾಜರ ಮುಂದೆ ನಿಲ್ಲಿಸಿದಾಗ ಅವರ ಮ್ಯಾಗ ಇವರ ಸೇನಾಪತಿಯಿಂದ ಆದಂಥ ದೌರ್ಜನ್ಯಕ್ಕೆ ಕ್ಷಮೆ ಕೇಳ್ತಾರೆ. ದೌರ್ಜನ್ಯಕ್ಕೆ, ನೀನು ನನ್ನ ಸಹೋದರಿ, ನಿನ್ನ ಮ್ಯಾಗ ಇಂಥ ಒಂದು ದೌರ್ಜನ್ಯ ಆಗಬಾರ್ದಾಗಿತ್ತು, ಕ್ಷಮಾ ಮಾಡುತ್ತಾಯಿ ಅಂತ ಕೇಳ್ತಾರೆ. ಕೇಳಿ ಅವರ ಜಹಾಗೀರನ್ನು ಅವರಿಗೆ ಒಪ್ಪಿಸಿ ಈಶಪ್ರಭುಗಳ ನಿಧನಕ್ಕೆ ಶೋಕವನ್ನು ವ್ಯಕ್ತಪಡಿಸಿ ಬೆಳವಡಿ ಮಲ್ಲಮ್ಮನ ಮಗನನ್ನೇ ಆ ಬೆಳವಡಿಯ ಸಿಂಹಾಸನ ಮ್ಯಾಗ ಕೂಡ್ರಿಸಿ ನಾನು ನಿನ್ನ ಸಹೋದರ ಅಂತ ಹೇಳಿ ಮುಂದೆ ಅವರು ರಾಯಗಢಕ್ಕೆ ಹೋಗ್ತಾರೆ. ಅಂದ್ರೆ ಈಗ ಇಲ್ಲಿ ಇದಕ್ಕೆ ಬೇಕಾದಂಥ ಒಂದು ಶಾಸನ ಯಾದವಾಡದೊಳಗೆ ಒಂದು ಶಿಲಾಶಾಸನ ಮತ್ತು ಒಂದು ಶಿಲೆಯೊಳಗೆ ಕೆತ್ತಿದಂಥ ಚಿತ್ರದೆ. ಶಿವಾಜಿ ಮಹಾರಾಜರು ಬೆಳವಡಿ ಮಲ್ಲಮ್ಮ ಆ ಕೂಸನ್ನು ಎತ್ಕೊಂಡಿದ್ದು, ತೊಡಿ ಮ್ಯಾಗ ಕುಂಡ್ರಿಸ್ಕೊಂಡಿದ್ದು ಶಿವಾಜಿ ಮಹಾರಾಜರು ಹಾಲು ಕುಡಿಸೋದು. ಅಂದ್ರೆ ಇದ್ರೊಳಗೆ ತಿಳ್ಕೊಬೇಕಾದಂಥದ್ದು ಎಲ್ಲಿಗೆ ಕಟ್ಟಪ್ಪನೆ ಮಾಡಿ ಅದನ್ನಷ್ಟೇ ಇತಿಹಾಸ ಅದಕ್ಕೆ ತಿರುಚಿ ಹೇಳ್ತಾರೆ ಅನ್ನುವಂಥದಕ್ಕೆ ಒಂದು ಸಾಕ್ಷಿ ತಾವು ಹೇಳಿದ್ರಲ್ಲ. ಹೌದು, ಬೆಳವಡಿ ಮಲ್ಲಮ್ಮನ ಜೊತೆಗೆ ಶಿವಾಜಿ ಮಹಾರಾಜ್ ಕ್ಷಮೆ ಕೇಳಿದ್ದು ಖರೆ. ಆದ್ರೆ ಯಾವ ಕಾರಣ ಕ್ಷಮೆ ಕೇಳಿದ್ರೆ ಅದೊಂದು ಹಿಡ್ಕೊಂಡ್ಬಿಟ್ರು. ಯಾಸ್ ಆದ್ರೆ ಸ್ವತಃ ಯುದ್ಧದೊಳಗೆ ಶಿವಾಜಿ ಮಹಾರಾಜರು ಇರಲಿಲ್ಲ, ಅವ್ರ ಸೇನಾಪತಿ ಇದ್ದ. ಆ ಸೇನಾಪತಿ ಸಖೂಜಿ ಗಾಯಕ್ವಾಡ್ ಮಾಡಿದ ದೌರ್ಜನ್ಯಕ್ಕೆ ಅವನಿಗೆ ಶಿಕ್ಷೆ ಕೊಡ್ತಾರೆ ಅವರು. ಅವನ ಕಣ್ಣನ್ನು ಕೀಳಿಸಿ ಕೈಗಳನ್ನ ಕತ್ತರಿಸಿ ಆಜೀವ ಕಾರಾಗೃಹವಾಸ ಸಖೂಜಿ ಗಾಯಕ್ವಾಡಗ. ಅಂದ್ರೆ ಆ ಅಪಮಾನಕ್ಕೆ ಏನೈತಿ ನೀನು ಮಾಡಿದ ಕ್ರೌರಕ್ಕೆ ಏನೈತಿ ಒಂದು ಶಿಕ್ಷೆ. ಹೆಣ್ಮಗಳ ಮ್ಯಾಗ ಮಾಡಿದ ದೌರ್ಜನ್ಯಕ್ಕೆ ಈ ಶಿಕ್ಷಾ. ನಿಮ್ಗೆ ಗೊತ್ತಿರಲಿ, ಕಲ್ಯಾಣದ ಮುಸ್ಲಿಂ ಸುಬೇದಾರನ ಜೊತೆಗೆ ಹೋರಾಟ ಮಾಡಿದಾಗ ಮರಾಠರು ಕಲ್ಯಾಣದ ಸುಬೇದಾರನ ಮುಸ್ಲಿಂ ಸುಬೇದಾರನ ಸೊಸೆ ಇವ್ರಿಗೆ ಸೆರೆ ಸಿಗ್ತಾಳೆ. ಅವಳನ್ನು ಗೌರವದಿಂದ ಕಂಡು ಇದು ನಿಂದ ತವ್ರ ಮನೆ ಅಂತ ತಿಳ್ಕೊರವ ಅಂಥೇಳಿ ಆಕಿ ಬೇಕಾದಂಥ ಹೆಣ್ಮಗಳು ತವ್ರ ಮನೆಗೆ ಬಂದಾಗ ಹೆಂಗೆ ಮಾನ ಸನ್ಮಾನ ಮಾಡ್ತಾರೆ ಹಂಗೆ ಸನ್ಮಾನ ಮಾಡಿ ಆಕಿ ಪಲ್ಲಕ್ಕಿಯೊಳಗೆ ಮತ್ತೆ ಮುಸ್ಲಿಂ ಸರ್ದಾರನ ಮನೆಗೆ ಕಳಿಸ್ಕೊಡ್ತಾರ್ರಿ. ಕಲ್ಯಾಣದ ಮುಸ್ಲಿಂ ಸುಬೇದಾರನ ಸೊಸೆ ಅವಳು ಅಲ್ಲಿ ಇನ್ನೊಂದು ಗೌರವದಿಂದ ಕಳಿಸ್ತಾಳೆ. ಇನ್ನೊಂದು ಪ್ರಸಂಗ ಅಲ್ಲಿ ನಡೀತೈತಿ. ಆ ಹೆಣ್ಮಗಳಿಗೆ ನೋಡಿದ ಕ್ಷಣ
ನೀನು ಇಷ್ಟು ಸುಂದರವಿರಲು ನಿನ್ನ ತಾಯಿ ಕಾರಣ, ನನ್ನ ತಾಯಿಯೂ ಕೂಡ ಹೌದು ಹೌದು ನಿನ್ನ ತಾಯಿ ಹಾಗಿದ್ದಾಗ ನಾನು ಕೂಡ ನಿನ್ನಂತೆ ಸುಂದರವಾಗಿದ್ದೆ. ಅಂದ್ರೆ ಅಲ್ಲಿ ಭಾವನೆಗಳು ಯಾವ ರೀತಿ ಇರ್ತಾವ ಅಂತಂದ್ರೆ ಸಹೋದರತ್ವ ಯಾವ ರೀತಿ ಇತ್ತು. ಹೌದು ಹೌದು ಹೆಣ್ಮಗಳನ್ನ ನೋಡಿ ನನ್ನ ತಾಯಿ ಸೀಸಾಮಾತಾನು ನಿನ್ನಷ್ಟೇ ಸುಂದರಳಾಗಿದ್ರೆ ನಾನು ಇನ್ನಷ್ಟು ಸುಂದರನಾಗಿ ಹುಟ್ಟುತ್ತಿದ್ದೆ ಅಂತ ಒಂದು ಶಬ್ದವನ್ನು ಅಂದ್ರೆ ಇಲ್ಲಿ ಧಾರ್ಮಿಕವಾಗಿ ಯಾವ ರೀತಿ ಧಾರ್ಮಿಕ ಇದ್ರು ಅಲ್ಲಿ ಹಿಂದೂ ಇಸ್ಲಾಂ ಅನ್ನೋದು ರಾಜ್ಯಕ್ಕಾಗಿ ಹೋರಾಟ ಬೇರೆ, ನಿಜ ಜೀವನದೊಳಗೆ ನಾವು ಬದುಕುವುದು ಬೇರೆ. ಅಂದ್ರೆ ಈಗ ಧಾರ್ಮಿಕ ನಿಲುವು ಏನಿತ್ತು ಅನ್ನೋದಕ್ಕೆ ಹೌದು ಹೌದು ಈ ರೀತಿಯಾಗಿತ್ತು. ಹೌದು, ಅವ್ರ ಧಾರ್ಮಿಕ ನಿಲುವು ಏನಿತ್ತಪ್ಪ ಅಂತಂದ್ರೆ ಅವರು ಯಾರಿಗೆ ಹೋಲಿಸಿದ್ರು ಅಂತಂದ್ರೆ ಅವ್ರ ತಾಯಿಗೆ ಹೋಲಿಸ್ತಿದ್ರು. ಅವರು ಸಹೋದರಿ, ನೀನು ನನ್ನ ಸಹೋದರಿ, ನಿನ್ನ ತಾಯಿ ಸುಂದರವಾಗಿದ್ದಾಳಂತೆ ನೀನು ಸುಂದರವಾಗಿ ಹುಟ್ಟಿದಿ, ನನ್ನ ತಾಯಿಯೂ ಕೂಡ ಜಿಜಾಮಾತೆ ಹಿಂಗಿದ್ರೆ ನಾನು ಕೂಡ ನಿನ್ನ ಜೊತೆಗೆ ಸುಂದರವಾಗಿರ್ತೀನಿ. ನಾನು ಇನ್ನೊಂದು ಹೇಳೋದು ಮರ್ತೆ, ಶಿವಾಜಿ ಮಹಾರಾಜರ ಒಬ್ಬ ಗುರುಗಳು ಯಾಕೂತ್ ಬಾಬಾ, ನಿಮ್ಗೆ ಗೊತ್ತಿರಲಿ. ಶಿವಾಜಿಯ ಅಜ್ಜ, ಶಿವಾಜಿ ಅಪ್ಪ ಶಹಾಜಿಯ ತಮ್ಮ ಶರೀಫ್ ಜಿ, ನೋಡ್ರಿ ಇವೆರಡೂ ಮುಸ್ಲಿಂ ಹೆಸರುಗಳು. ಮುಸ್ಲಿಂ ಸಂತನಿಗೆ ಬೇಡ್ಕೊಂಡು ಶಿವಾಜಿ ಅಜ್ಜ ಮತ್ತು ಅಜ್ಜಿ ಮುಸ್ಲಿಂ ಸಂತನ ದರ್ಗಾಕ್ಕೆ ಬೇಡ್ಕೊಂಡು ಹುಟ್ಟ್ಯಾರ್ರಿ ಹುಡುಗರು. ಶಹಾಜಿ ಮತ್ತು ಶರೀಫ್ ಜಿ, ಶಹಾಜಿ ರಾಜೆ ತಮ್ಮ ಶರೀಫ್ ಜಿ. ನೋಡ್ರಿ ಇಲ್ಲಿ ಏನೈತಿ ಧಾರ್ಮಿಕ ಬಾಂಧವ್ಯ. ನಾವು ಹಿಂದೂ ಮುಸ್ಲಿಂ ಅಂತ ಬಡದಾಡ್ತೀವಿ. ಇಬ್ರು ತಿಳ್ಕೊಬೇಕಾದ್ದು, ಇಬ್ರು ಅರ್ಥ ಮಾಡ್ಕೊಳ್ಬೇಕಾದ್ದು ಅದರಿ, ಇಲ್ಲಂತಲ್ಲ. ಮುಸ್ಲಿಮರೊಳಗೂ ತಪ್ಪು ಕಲ್ಪನೆಗಳದಾವ, ಸಾಕಷ್ಟು ಹಿಂದೂಗಳಲ್ಲೂ ತಪ್ಪು ಕಲ್ಪನೆಗಳದಾವ. ಅವರವರ ತಪ್ಪು ಕಲ್ಪನೆಗಳನ್ನ ಹಿಂದೆ ಸರಿಸಿ ನಾವೆಲ್ಲ ಒಂದಾಗಿ ಬಾಳಬೇಕಾಗಿದೆ ಭಾರತದೊಳಗೆ. ಈಗ ನೋಡ್ರಿ, ಈಗ ಧಾರ್ಮಿಕ ಒಂದು ಯಾವುದೇ ಒಂದು ಜಯಂತಿ ಆಚರಣೆ ಮಾಡ್ತಾ ಇರ್ತೀವಿ ನಾವು. ಯಾವುದೋ ಒಂದು ಜಯಂತಿ ಮಾಡುವಾಗ ಅದರಲ್ಲಿ ಇದ್ದಂಥ ವೇಷಭೂಷಣಗಳನ್ನು ಹಾಕೊಂಡು ಏನಿದೆ ಮೆರವಣಿಗೆ ಮಾಡ್ರಿ, ಎಷ್ಟು ಬಂಧುತ್ವ ಇರ್ತೈತಿ. ಒಂದೇ ಒಂದು ಜನಾಂಗಕ್ಕೆ ಸೀಮಿತವಾದಂಥದ್ದಲ್ಲ ಅದು. ಅವ್ರ ಹಿಂದೆ ಯಾರ್ಯಾರು ಇದ್ರು ಅವರೆಲ್ಲ ಅವ್ರ ವೇಷದರ್ಶಕಗಳನ್ನ ಹಾರಿಸ್ರಿ, ಎಲ್ಲರೂ ಕೂಡಿ ಬದುಕಬೇಕಾಗಿದ್ದು ನಾವು. ಅದು ಹಬ್ಬ ಬೇರೆ ಇರ್ತೈತಿ. ಮತ್ತು ಅವಾಗ ಸೀಮಿತವಾಗಿರಂಗಿಲ್ಲ, ಅದು ಇಡೀ ಜನಾಂಗಕ್ಕೆ ಬೇಕಾದಂಥ ಹಬ್ಬ ಆಚರಣೆ ಆಗ್ತೈತಿ. ಇನ್ನೊಂದು ಏನಂತಂದ್ರೆ ಶಿವಾಜಿಯವರ ನಿಧನ ಯಾವ ರೀತಿ ಅಂತಂದ್ರೆ ಜ್ವರದಿಂದ ಬರಲಿ ಅವರು ನಿಧನರಾಗ್ತಾರ ಅನ್ನುವಂಥದ್ದು ಇದು ಎಷ್ಟು ಮಟ್ಟಿಗೆ ಸತ್ಯ? ಶಿವಾಜಿ ಮಹಾರಾಜರು ತಮ್ಮ 50ನೆಯ ವರ್ಷದೊಳಗೆ ದಕ್ಷಿಣ ದಿಗ್ವಿಜಯ ಮುಗಿಸಿ ಹೋದ ನಂತರ ಅವರಿಗೆ ವಿಪರೀತ ಜ್ವರ ಕಾಡಿದ್ದು ನಿಜ. ಜೊತೆಗೆ ಅವರ ಮೊಳಕಾಲಿಗೆ ಬಹಳಷ್ಟು ನೋವಾಗಿತ್ತು ಅಂತಲೂ ಹೇಳ್ತಾರೆ. ಜೊತೆಗೆ ಸಾಧಾರಣ ಅವರ 50 ವರ್ಷದೊಳಗೆ 35 ವರ್ಷಗಳ ಕಾಲ ಹೋರಾಟ ಮತ್ತು ಸಂಘರ್ಷದೊಳಗೆ ಬದುಕಿದರು. ಇದು ಗೊತ್ತಿರಲಿ ನಿಮಗೆ. 35 ವರ್ಷ ಅಂದರೆ ಸಣ್ಣ ಅವಧಿ ಅಲ್ಲ, ಹೋರಾಟದೊಳಗೆ ಬದುಕಬೇಕಾದ ಸುಖ ಅನ್ನೋದೇ ಆ ಮನುಷ್ಯ ಕಾಣಲಿಲ್ಲ. ಜೊತೆಗೆ ಕೆಲವೊಬ್ಬರು ಸಂಶೋಧಕರು ಹೇಳ್ತಾರೆ ಏನೋ ಅವರಿಗೆ ಪಿತೂರಿ ಮಾಡಿ ವಿಷಪ್ರಾಶನ ಮಾಡಿದರು, ಅದು ವಿಷಪ್ರಾಶನ ಮಾಡಿಸಿದ್ರು ಅಂತನೂ ಅದೇ. ಜೊತೆಗೆ ಸಾಕಷ್ಟು ವಿರೋಧಿಗಳನ್ನು ಇದ್ರಿ. ಈ ಪ್ರಶ್ನೆ ಯಾಕೆ ಕೇಳಿದೆ ಅಂತಂದ್ರೆ ಅವರು ನಿಧನದ 2-3 ವಿಷಯಗಳು ಇಲ್ಲಿ ಬೇರೆ ಬೇರೆಯಾಗಿ ಕಂಡು ಬರ್ತಾವ ಇತಿಹಾಸದಾಗ. ಹೇಳೋರು ಏನೈತಿ ಈ ರೀತಿ ಆಗಿರ್ತಾರ, ಕೆಲವೊಬ್ರು ವಿಷ ಹಾಕಿದ್ರು, ಕೆಲವರು ಮೋಸ ಮಾಡಿಕೊಂಡ್ರು, ಕೆಲವೊಬ್ರು ಏನೈತಿ ಇಲ್ಲ ಜ್ವರದಿಂದ ಏನೈತಿ ಅವರು ಬಳಲ್ತಾ ಇದ್ರು, ಅವ್ರಿಗೆ ಮುಂದೆ ಆರಾಮ ಆಗಲಿಲ್ಲ. ಹಿಂಗಾಗಿ ಅಂದ್ರೆ ಇದ್ರೊಳಗೆ ಯಾವುದು ಸತ್ಯ ಅನ್ನುವಂಥದ್ದು ಕನ್ಫ್ಯೂಸ್ ಆಗ್ತೈತಿ. ಆ ವಿಷಯವಾಗಿ ನಾನು ಕೇಳಿದ್ದೀನಿ. ನಿಖರವಾಗಿ ಹೀಗೆಯೇ ಅಂತ ಹೇಳಕ್ಕಾಗೋದಿಲ್ಲ. ಇತಿಹಾಸಕಾರರು ಈ ವಿಷಯದೊಳಗೆ ಇನ್ನಷ್ಟು ಸಂಶೋಧನೆ ಮಾಡಬೇಕು. ಆದರೆ ಅವರು ಬಹಳಷ್ಟು ಸಾಮಾಜಿಕ ಸುಧಾರಣೆಗೆ ಕೈ ಹಾಕಿದ್ದರಿಂದ ಆಗಿನ ಕಾಲಕ್ಕೆ ಅದು ಒಂದಷ್ಟು ಜನರಿಗೆ ಅಲರ್ಜಿ ಆಗಿತ್ತು. ಯಾಕಂದರೆ ಜಾಗೀರಿ ಪದ್ಧತಿಯನ್ನು ಅವರು ಏನೋ ಇಲ್ಲ ಮಾಡಿದ್ರು, ಜಾಗೀರಿ ಯಾರಿಗೂ ಕೊಡಂಗಿಲ್ಲ ಅಂತಂದಿದ್ರು. ಅವ್ರ ವಿರೋಧಿಗಳು ಸಾಕಷ್ಟು ಒಳಗೊಳಗೆ ಇದ್ರು ಅನ್ನೋದು. ಅದಕ್ಕೆ ಅಲ್ಲಗಳ್ಯಾಕನೂ ಬರೋದಿಲ್ಲ. ಇನ್ನು ಸರ್ ಕೊನೆಯದಾಗಿ ಏನು ಅಂತಂದ್ರೆ ಶಿವಾಜಿ ಮಹಾರಾಜರ ವ್ಯಕ್ತಿತ್ವ ಅಂದ್ರೆ ಅವ್ರ ವ್ಯಕ್ತಿತ್ವದ ಬಗ್ಗೆ ಮಾತಾಡ್ಬೇಕಂತ ಇಡೀ ಒಂದು ತಿಂಗಳಗಟ್ಟಲೆ ಮಾತಾಡಿದ್ರು ಕಡಿಮೆ. ಆದ್ರೆ ಈಗ ಸಂಕ್ಷಿಪ್ತವಾಗಿ ಅವರ ವ್ಯಕ್ತಿತ್ವ ಸಂಕ್ಷಿಪ್ತವಾಗಿ ಹೇಳ್ಬೇಕಂದ್ರೆ ಛತ್ರಪತಿ ಶಿವಾಜಿ ಮಹಾರಾಜರಂಥ ವಿವೇಕಶಾಲಿ, ಮಹಾಬುದ್ಧಿವಂತ, ಗೆರಿಲ್ಲಾ ಹೋರಾಟದ ಜನಕ, ಸ್ವಧರ್ಮ ನಿಷ್ಠೆ ಮತ್ತು ಪರಧರ್ಮ ಸಹಿಷ್ಣುತೆ ಇದ್ದಂತಹ ದೊರೆ, ನಮ್ಮ ಸಮಾಜದವರು, ಮರಾಠ ಸಮಾಜದವರು ಅನ್ನೋದು ನನಗೊಂದು ಹೆಮ್ಮೆ. ಜೊತೆಗೆ ಹಿಂದೂ ಧರ್ಮ ಮತ್ತು ಮುಸ್ಲಿಂ ಧರ್ಮ ಎರಡೂ ನಮ್ಮ ಕಣ್ಣು ಅಂತ ತಿಳ್ಕೊಂಡವರು ದೊರೆ, ಇಂಥವ್ರು ಅಪರೂಪ ಅನ್ನುವಂಥ ಮಾತು. ಜೊತೆಗೆ ಮಹಾರಾಜರು ಕೇವಲ ರಾಜ್ಯ ಆಳಲು ಹುಟ್ಟಿದವರಲ್ಲ, ಅವರು ಹಿಂದೂ ನಾಗರಿಕತೆಯನ್ನು ಎಚ್ಚರಿಸಲು ಹುಟ್ಟಿದವರು. ಶಿಸ್ತು, ಯೋಜನೆ, ಬದ್ಧತೆ, ದೈವಿ ನಂಬಿಕೆ, ಗೆರಿಲ್ಲಾ ತಂತ್ರ, ಕಾಯಕ ನಿಷ್ಠೆ, ನ್ಯಾಯ, ಸಂಘಟನೆ, ಸಂಘರ್ಷ, ಸ್ವರಾಜ್ಯ, ಸ್ವಾತಂತ್ರ್ಯ, ಸಮಾನತೆ, ಸ್ವಾವಲಂಬನೆ ಇವು ಮಹಾರಾಜರ ಮಂತ್ರಗಳಾಗಿದ್ದವು. ಬರೀ ಅವರು ಒಬ್ಬ ಯೋಧ ಅಲ್ಲ,
ದೂರದೃಷ್ಟಿ ಇರತಕ್ಕಂಥ ಒಬ್ಬ ಮಹಾನಾಯಕ ಅನ್ನೋದನ್ನು ನಾನು ಹೇಳ್ತೇನೆ. ಸ್ವರಾಜ್ಯದ ರಕ್ಷಕ, ನಿಜವಾದ ನಾಯಕತ್ವದ ಶಾಶ್ವತ ಸಂಕೇತ ಶಿವಾಜಿ ಮಹಾರಾಜರು. ಅವರು ತೋರಿಸಿದ ಮಾರ್ಗದೊಳಗೆ ಬಲಿಷ್ಠ ಮರಾಠ ಸಮಾಜ ಮತ್ತು ಹಿಂದೂ ಸಮಾಜ, ಮುಸ್ಲಿಂ ಸಮಾಜ ಕಟ್ಟಬೇಕಾದುದು ನಮ್ಮೆಲ್ಲರ ಕರ್ತವ್ಯ. ಆದ್ದರಿಂದ ಭಾರತದೊಳಗಿರ್ತಕ್ಕಂಥ ಎಲ್ಲರೂ, ಹಿಂದೂ, ಇಸ್ಲಾಂ, ಜೈನ, ಬೌದ್ಧ, ಕ್ರೈಸ್ತ ಎಲ್ಲರೂ ಕೂಡಿ ನಾವು ಪ್ರತಿಯೊಬ್ಬರು ವಿದ್ಯಾವಂತರಾಗಬೇಕು, ಉದ್ಯೋಗಿಗಳಾಗಬೇಕು, ಸ್ವಾವಲಂಬಿಗಳಾಗಬೇಕು, ಅತೀ ಬಡವರನ್ನು ಗುರುತಿಸಿ ಮೇಲೆತ್ತಬೇಕು, ಅಸಹಾಯಕರನ್ನು, ದುರ್ಬಲರ ನೆರವಿಗೆ ನಾವು ಧಾವಿಸಬೇಕು. ಶಿವಾಜಿ ಮಹಾರಾಜರ ಹೆಸರಿನೊಳಗೆ ಅವಿಭಕ್ತ ಕುಟುಂಬದೊಳಗೆ ನಾವು ಇರಬೇಕು, ಬಾಳಬೇಕು, ಕೌಶಲ್ಯಯುಕ್ತ ಸ್ವಯಂ ಉದ್ಯೋಗ ಕೈಗೊಳ್ಳಬೇಕು. ಈ ನಿಟ್ಟಿನೊಳಗೆ ಯುಗಾವತಾರ ರಾಜರ್ಷಿ ಪೂಜ್ಯ ಛತ್ರಪತಿ ಶಿವಾಜಿ ಮಹಾರಾಜರು ನಮಗೆ ಮತ್ತು ನಮ್ಮ ಸಮಾಜಕ್ಕೆ, ನಮ್ಮ ದೇಶಕ್ಕೆ ಮಾರ್ಗದರ್ಶನ ಮಾಡಲಿ ಅಂಥೇಳಿ ನಾನು ಕೇಳ್ಕೊತೇನೆ. ಅವರು ಇದೆಲ್ಲ ಕಾರ್ಯಗಳಿಗೆ ಸ್ಫೂರ್ತಿದಾಯಕರು ಅನ್ನುವಂಥ. ಪ್ರೀವಿಯಸ್ಗರೇ, ಇಷ್ಟೆಲ್ಲ ನಾವು ಶಿವಾಜಿ ಮಹಾರಾಜರ ಇತಿಹಾಸವನ್ನು ಸಂಕ್ಷಿಪ್ತವಾಗಿ ವಿವರಣೆ ಕೊಡಬೇಕಂತಂದ್ರೆ ಏನೈತಿ, ತಾವು ಕೂಡ ಭಾಳ ಸಮಯ ಬೇಕಾಗ್ತೈತಿ. ಈಗ ಸಂಕ್ಷಿಪ್ತವಾಗಿ ಸರ್ ಅದಕ್ಕೆ ವಿವರಣೆ ಕೊಟ್ಟಿದ್ದಾರೆ. ಸರ್, ತಮ್ಮ ಅಮೂಲ್ಯವಾದಂಥ ಸಮಯ ಈ ಎಲ್ಲ ಒಂದು ಇತಿಹಾಸ ಹೇಳಲಿಕ್ಕೆ ತಾವು ನಮ್ಮ ಜೊತೆಗೆ ಕೂಡಿದ್ದಕ್ಕಾಗಿ ತಮಗೂ ಕೂಡ JBM ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ತಮಗೂ ಕೂಡ ಧನ್ಯವಾದಗಳು. ಜೊತೆಗೆ ಬಸವ ಜಯಂತಿ ಹಾಗೂ ಶಿವಾಜಿ ಜಯಂತಿಯ ಹಾರ್ದಿಕ ಶುಭಾಶಯಗಳು. JBMದ ಎಲ್ಲ ನಮ್ಮ ಆತ್ಮೀಯ ಮಿತ್ರರಿಗೆ ನಾನು ವಿಶೇಷ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ಸರ್, ಇನ್ನೊಂದು ಕೊನೆಯದಾಗಿ ಏನು ಹೇಳಬೇಕಂತಂದರೆ, ಈಗ ಆಚರಣೆಗಳು ಮಾಡ್ತೀವಿ ಧಾರ್ಮಿಕವಾಗಿ ಅಥವಾ ನಾವು ಯಾವುದೇ ಒಂದು ಪದ್ಧತಿ ಒಳಗೆ ಮಾಡಬೇಕಾದ ವಿಜೃಂಭಣೆಯಿಂದ ಮಾಡ್ತೀವಿ. ಆದರೆ ಈಗ ಯುವಕರಿಗೆ ತಾವು ಕಿವಿ ಮಾತು ಹೇಳಬೇಕಾಗಿತ್ತಂದ್ರೆ ಏನು ಹೇಳ್ತೀರಿ? ಯಾರು ಮಹಾನ್ ವ್ಯಕ್ತಿಗಳು ಅಂತ ಆಗಿ ಹೋಗಿದ್ದಾರೆ, ಯಾರೇ ಇರಲಿ, ಮೊಹಮ್ಮದ್ ಪೈಗಂಬರ್ ಇರ್ಬೋದು, ಮಹಾವೀರ ಇರ್ಬೋದು, ಬುದ್ಧ ಇರ್ಬೋದು, ಶಿವಾಜಿ ಮಹಾರಾಜರಿರ್ಬೋದು, ಬಸವಣ್ಣ ಇರ್ಬೋದು, ಯಾರೇ ಇರಲಿ, ಅವರ ಜಯಂತಿಯನ್ನು ಮಾಡುವುದರ ಜೊತೆಗೆ ಎಷ್ಟು ಸಾದಾ ಸೀದಾ ಮಾಡ್ತೀರಿ ಅಷ್ಟು ಚಲೋ. ಆಡಂಬರ ಬೇಡ. ಹಾಗೂ ಅವರ ನಡೆನುಡಿಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿ, ಅವರ ತತ್ವ, ನಂಬಿಕೆಗೆ, ಆಚಾರ ವಿಚಾರಗಳನ್ನು ನಾವು ಅಳವಡಿಸ್ಕೋಬೇಕಾಗಿದ್ರಿ. ಅದು ಭಾಳ ಮುಖ್ಯದ. ಹೊರಗಿಂದ ಆಡಂಬರಕ್ಕಿಂತ ನಮ್ಮೊಳಗೆ ಅವರ ತತ್ವ ಚಿಂತನೆಗಳನ್ನು ತಂದುಕೊಂಡು ಸಮಾಜವನ್ನು ಆರೋಗ್ಯಕರವಾಗಿ ಕಟ್ಟಬೇಕಾಗ್ಯದ. ಆ ನಿಟ್ಟಿನೊಳಗೆ ಅವರು ನಮಗೊಂದು ಸದ್ಬುದ್ಧಿಯನ್ನು ನಮ್ಮ ಮಹಾ ವ್ಯಕ್ತಿಗಳು ಕೊಡಲಿ ಅಂತೇಳಿ ನಾನು ಪ್ರಾರ್ಥಿಸ್ತೇನೆ. ಪ್ರಿಯ ತಾವು ತಮ್ಮ ಅಮೂಲ್ಯವಾದಂಥ ಸಮಯ ಕೂಡ ನಮ್ಮ ಈ ಕೇಳುವ ಸಲುವಾಗಿ ಮೀಸಲಿಟ್ಟಿದ್ದೀರಿ. ತಮಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಮಕ್ಕಳನ್ನು ಪ್ರೀತಿಸಿ, ಹಿರಿಯರನ್ನು ಗೌರವಿಸಿ. ಎಲ್ಲರಿಗೂ